ಸೊ ನೆನೆ ಕ್ಲಾಸಲ್ಲಿ ಏನು ನೋಡಿದ್ವಿ ಅಂದ್ರೆ ಜಸ್ಟ್ ವಿ ಸ್ಟಾರ್ಟೆಡ್ ಅನ್ ಇಂಟ್ರೊಡಕ್ಷನ್ ಟು ವರ್ಲ್ಡ್ ಜಾಗ್ರಫಿ. ಓಕೆ, ಸೊ ನಾನು ಬೇಸಿಕ್ಸ್ ಆಫ್ ಜಾಗ್ರಫಿ ಸ್ಟಾರ್ಟ್ ಮಾಡಿಲ್ಲ, ಬಟ್ ಯಾಕೆ ಇದನ್ನ ಡೈರೆಕ್ಟ್ ಆಗಿ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ನ್ಯೂಸ್ ಪೇಪರ್ ಓದುವಾಗ ಅನೇಕ ಸತಿ ಬೇರೆ ಬೇರೆ ಏನು ಎಂಟಿಟೀಸ್ ಅಪಿಯರ್ ಆಗ್ತಾ ಇರುತ್ತೋ, ಸೊ ಅದು ಬಂದಾಗ ಅಟ್ಲೀಸ್ಟ್ ನಾವು ಬೇಸಿಕ್ ನಾಲೆಜ್ ಆದ್ರೂ ಇರಬೇಕು. ಸೊ ಆ ಕಂಟೆಕ್ಸ್ಟ್ ಅಲ್ಲಿ ನಾವು ಏನು ನೋಡಿದ್ವಿ, ವಿ ಸಾ ದ ವೇರಿಯಸ್ ಕಾಂಟಿನೆಂಟ್ಸ್. ಸೊ ಎಷ್ಟೆಷ್ಟು ಕಾಂಟಿನೆಂಟ್ ಇದಾವೆ ಅಂತ ನೋಡಿದ್ವಿ. ಸೊ ವಿಚ್ ಆರ್ ದ ಕಾಂಟಿನೆಂಟ್ಸ್? ಏಷ್ಯಾ, ಯುರೋಪ್, ಆಫ್ರಿಕಾ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಕ್ಟಿಕಾ. ಓಕೆ, ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತೀವಿ ಜಾಗ್ರಫಿ. ಔಟ್ ಆಫ್ ಕ್ಯೂರಿಯಾಸಿಟಿ, ಈ ಎಲ್ಲಾ ಕಾಂಟಿನೆಂಟ್ಸ್ ಅಲ್ಲಿ ದೊಡ್ಡದಾಗಿರುವಂತ ಕಾಂಟಿನೆಂಟ್ ಯಾವುದು ಬೈ ಏರಿಯಾ? ಏಷ್ಯಾ ಸೆಕೆಂಡ್ ಲಾರ್ಜೆಸ್ಟ್, ಆಫ್ರಿಕಾ ಥರ್ಡ್ ಲಾರ್ಜೆಸ್ಟ್, ನಾರ್ತ್ ಅಮೆರಿಕಾ ಫೋರ್ತ್, ಸೌತ್ ಅಮೆರಿಕಾ ನೆಕ್ಸ್ಟ್, ಆಸ್ಟ್ರೇಲಿಯಾ, ಅಂಟಾರ್ಕ್ಟಿಕಾ ನೆಕ್ಸ್ಟ್, ಆಸ್ಟ್ರೇಲಿಯಾ ನೆಕ್ಸ್ಟ್, ಯುರೋಪ್ ನೆಕ್ಸ್ಟ್. ಇದೊಂದು ಮುಗಿತಾ? ಆರ್ಕ್ಟಿಕ್. ಓಕೆ, ಸೊ ಕ್ಯೂರಿಯಾಸಿಟಿ ಇರಲಿ, ಮತ್ತೆ ಜಾಗ್ರಫಿ ಓದೋಣ, ಬಟ್ ಯಾವಾಗಲೂ ಓದೋವಾಗ ಒಂದು ಬೇಸಿಕ್ ಕ್ಯೂರಿಯಾಸಿಟಿ. ಓಕೆ, ಅದ್ರ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್, ಜಗತ್ತಲ್ಲಿ ಎಷ್ಟೋ ಏನು ರೀಜನ್ಸ್ ಇದೆ, ಅದ್ರ ಎಲ್ಲಾ ರೀಜನ್ಸ್ ಅಲ್ಲಿ ನಾವು ಆಲ್ರೆಡಿ ಪ್ರಯಾರಿಟೈಸ್ ಮಾಡಿ ಕೆಲವೊಂದಿಷ್ಟು ರೀಜನ್ಸ್ ನ ಪ್ರಿಪೇರ್ ಮಾಡಿದೀವಿ. ಸೊ ವಿಚ್ ಆರ್ ದ ರೀಜನ್ಸ್? ಎಸ್, ಸೆಂಟ್ರಲ್ ಏಷ್ಯಾ, ವೆಸ್ಟ್ ಏಷ್ಯಾ, ಸೌತ್ ಈಸ್ಟ್ ಏಷ್ಯಾ, ಸೌತ್ ಏಷ್ಯಾ. ಸೊ ಸೌತ್ ಏಷ್ಯಾದಲ್ಲಿ ಇರುವಂತಹ ಕಂಟ್ರೀಸ್ ಯಾವುದು? ಕ್ಯಾನ್ ಯು ಕ್ವಿಕ್ಲಿ ರಿಕಾಲ್? ಓಕೆ, ಅಫ್ಘಾನಿಸ್ತಾನ್ ವಿಚ್ ಕ್ಯಾಪಿಟಲ್? ಅಫ್ಘಾನಿಸ್ತಾನ್ ಕ್ಯಾಪಿಟಲ್ ಯಾವುದು? ಕಾಬೂಲ್. ನೆಕ್ಸ್ಟ್, ಪಾಕಿಸ್ತಾನ್ ಕ್ಯಾಪಿಟಲ್ ಯಾವುದು? ಇಸ್ಲಾಮಾಬಾದ್. ನೆಕ್ಸ್ಟ್, ಇಂಡಿಯಾ ಕ್ಯಾಪಿಟಲ್ ನ್ಯೂ ಡೆಲ್ಲಿ. ನೆಕ್ಸ್ಟ್, ನೇಪಾಲ್ ಕಠ್ಮಂಡು. ನೆಕ್ಸ್ಟ್, ಭೂತಾನ್ ಥಿಂಫು. ನೆಕ್ಸ್ಟ್, ಬಾಂಗ್ಲಾದೇಶ್ ಢಾಕಾ. ನೆಕ್ಸ್ಟ್, ಶ್ರೀಲಂಕಾ. ನೆಕ್ಸ್ಟ್, ಕೊಲಂಬೋ. ನೆಕ್ಸ್ಟ್, ಎಸ್ ಮಾಲೆ. ಓಕೆ, ಮಾಲೆ ಇದಾಯ್ತು. ನೆಕ್ಸ್ಟ್ ಇದಾದ್ಮೇಲೆ ಈ ಸೌತ್ ಏಷ್ಯಾದಲ್ಲಿ ನಾರ್ದರ್ನ್ ಮೋಸ್ಟ್ ಕ್ಯಾಪಿಟಲ್ ಇರೋದು ಯಾವ ದೇಶದ್ದು? ಸೌತ್ ಏಷ್ಯಾದಲ್ಲಿ ಅಫ್ಘಾನಿಸ್ತಾನ್ ಕ್ಯಾಪಿಟಲ್. ಸದರ್ನ್ ಮೋಸ್ಟ್ ಯಾವ್ದಿದೆ? ಮಾಲೆ ಇದೆಯಾ, ಕೊಲಂಬೋ ಇದೆಯಾ? ಓಕೆ, ಇನ್ ಬಿಟ್ವೀನ್ ಲಿಸ್ಟ್ ಮಾಡಿದ್ರೆ ನಾರ್ತ್ ಟು ಸೌತ್ ಹೇಳ್ಬೋದಾ? ಸೊ ಫಸ್ಟ್ ಯಾವ್ದು ಬರುತ್ತೆ? ಅಫ್ಘಾನಿಸ್ತಾನ್ ಕ್ಯಾಪಿಟಲ್ ಕಾಬೂಲ್ ಬರುತ್ತೆ. ಅಫ್ಘಾನಿಸ್ತಾನ್ ಅಂತ ಹೇಳ್ಬೇಡಿ, ಕ್ಯಾಪಿಟಲ್ ಹೇಳಕ್. ಕಾಬೂಲ್ ಆದ್ಮೇಲೆ ಇಸ್ಲಾಮಾಬಾದ್, ನ್ಯೂ ಡೆಲ್ಲಿ, ಕಠ್ಮಂಡು, ಥಿಂಫು, ಢಾಕಾ. ಓಕೆ, ಆಮೇಲೆ ಮಾಲೆ. ಓಕೆ, ಸೊ ದಿಸ್ ಹ್ಯಾಪನ್. ಇವಾಗ ಈಸ್ಟರ್ನ್ ಮೋಸ್ಟ್ ಅಂತ ತಗೊಂಡಾಗ ಯಾವ್ದು ಈಸ್ಟರ್ನ್ ಮೋಸ್ಟ್ ಇದೆ ಇದರಲ್ಲಿ? ಈಸ್ಟರ್ನ್ ಮೋಸ್ಟ್ ಢಾಕಾ. ಸೊ ಪರ್ಫೆಕ್ಟ್ ಆಗಿ ಬೇಕು ಅಂತಲ್ಲ, ಅಟ್ಲೀಸ್ಟ್ ನಿಮ್ ತಲೆ ಒಂದು ಇಮೇಜ್ ಕ್ರಿಯೇಟ್ ಆಗಬೇಕು. ಸೊ ವೆನೆವರ್ ಸಮನ್ ಆಸ್ಕ್ ದ ಕ್ವಶನ್, ಅಟ್ಲೀಸ್ಟ್ ಒಂದು ಬೇಸಿಕ್ ಐಡಿಯಾ ಇರಬೇಕು. ನೆಕ್ಸ್ಟ್, ಕ್ಯಾನ್ ಯು ಸಿಮಿಲರ್ಲಿ ರಿಕಾಲ್ ದ ಕಂಟ್ರೀಸ್ ಆಫ್ ಸೌತ್ ಈಸ್ಟ್ ಏಷ್ಯಾ? ಸೌತ್ ಈಸ್ಟ್ ಏಷ್ಯಾ ಕಂಟ್ರೀಸ್: ಮಯನ್ಮಾರ್, ಥೈಲ್ಯಾಂಡ್, ಲಾವೋಸ್, ಬ್ಯಾಂಕಾಕ್, ಥೈಲ್ಯಾಂಡ್, ಥೈಲ್ಯಾಂಡ್, ಕ್ಯಾಂಬೋಡಿಯಾ, ವಿಯೆಟ್ನಾಂ, ಮಲೇಷಿಯಾ, ಸಿಂಗಾಪುರ್, ಇಂಡೋನೇಷಿಯಾ, ಫಿಲಿಪೈನ್ಸ್, ಬ್ರೂನೈ. ಓಕೆ, ಈಗ ಏನು ಕಂಟ್ರೀಸ್ ವಿತ್ ಕ್ಯಾಪಿಟಲ್ ಹೇಳ್ಬೋದಾ? ಎಸ್, ಫಸ್ಟ್ ಸ್ಟಾರ್ಟ್ ವಿತ್ ಮಯನ್ಮಾರ್. ಮಯನ್ಮಾರ್ ಕ್ಯಾಪಿಟಲ್ ನೇಪಿತೋ. ನೆಕ್ಸ್ಟ್, ವಿಯೆಟ್ನಾಂ ಕ್ಯಾಪಿಟಲ್ ಹ್ಯಾನೋಯ್. ಓಕೆ, ನೆಕ್ಸ್ಟ್, ಲಾವೋಸ್ ಕ್ಯಾಪಿಟಲ್ ವಿಯೆಂಟನ್. ಓಕೆ, ನೆಕ್ಸ್ಟ್, ಕ್ಯಾಂಬೋಡಿಯಾ ಕ್ಯಾಪಿಟಲ್ ನಾಮ್ ಪೆನ್. ಓಕೆ, ನಾಮ್. ನೆಕ್ಸ್ಟ್, ಯಾವುದು ಇತ್ತು? ಥೈಲ್ಯಾಂಡ್ ಕ್ಯಾಪಿಟಲ್ ಬ್ಯಾಂಕಾಕ್. ಸಿಂಗಾಪುರ್ ಕ್ಯಾಪಿಟಲ್ ಸಿಂಗಾಪುರ್. ನೆಕ್ಸ್ಟ್, ಮಲೇಷಿಯಾ ಕ್ಯಾಪಿಟಲ್ ಕುಆಲಾ ಲಂಪುರ್. ನೆಕ್ಸ್ಟ್, ಇಂಡೋನೇಷಿಯಾ ಕ್ಯಾಪಿಟಲ್ ಜಕಾರ್ತಾ. ನೆಕ್ಸ್ಟ್, ಬ್ರೂನೈ ದರುಸಲಂ ಇಸ್ ದ ಕ್ಯಾಪಿಟಲ್ ಆಫ್ Brunei Darussalam is capital Bandar Seri, Bandapa. Next, Manila is the capital of Philippines. Okay. Next, can you organize these from north to south? First, Hanoi, Naypyidaw. Next, yes, Vianney. Okay. Next, Manila, Bangkok. Yes, Phnom Penh. Bandar Seri, Bandapa. Next, Kuala Lumpur, Singapore, Jakarta. Okay. So this is the list. In a similar kind of confident way, you should be able to recall until we complete the examination. After that, it is left to you whether you want to recall it or not. So exam ಮುಗಿಯೋರ್ಗು ಪ್ರತಿ ದಿವಸ ಈ ತರ ನೀವು recall ಮಾಡ್ತಾ ಇರಬೇಕು. So that will boost your confidence. Okay, that will boost your confidence. ಒಂದಾಯ್ತಲ್ಲ. So ಇಲ್ಲಿ ಈಸ್ಟರ್ನ್ ಮೋಸ್ಟ್ ಯಾವ್ದಿದೆ? ಒಂದು ಬರೀ ಈಸ್ಟರ್ನ್ ಮೋಸ್ಟ್ ಮಾಡಿಲ್ಲ. ವೆಸ್ಟರ್ನ್ ಮೋಸ್ಟ್ ನೇಪಿ ಥಾ ಇದೆಯಾ? ಅಷ್ಟು ಗೊತ್ತಿರ ಸಾಕು. ಓಕೆ, ಸೊ ವಿ ಕಂಪ್ಲೀಟೆಡ್ ಸೌತ್ ಈಸ್ಟ್ ಏಷ್ಯಾ.
ನೆಕ್ಸ್ಟ್ ಸೆಂಟ್ರಲ್ ಏಷ್ಯಾ ಅಂತ ಬಂದಾಗ ಕಂಟ್ರೀಸ್ ಲಿಸ್ಟ್ ಕಜಕ್ಸ್ತಾನ್, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕ್ಮೆನಿಸ್ತಾನ್, ತಜಿಕಿಸ್ತಾನ್. ಆಯ್ತಾ? ಇದು ಆಯ್ತಾ? ಉಜ್ಬೇಕಿಸ್ತಾನ್, ಕಜಕ್ಸ್ತಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಟರ್ಕ್ಮೆನಿಸ್ತಾನ್, ಮತ್ತೊಂದು ಯಾವುದು? ತಜಿಕಿಸ್ತಾನ್. ಓಕೆ. ಸೊ ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಕಜಕ್ಸ್ತಾನ್? ಆಸ್ತಾನ. ತುರ್ಕ್ಮೆನಿಸ್ತಾನ್? Ashgabat. Okay. Bishkek is the capital of? Yes. Kyrgyzstan. So capital of Tajikistan? Yes. Dushanbe. Capital of Uzbekistan? Tashkent. You'll confuse ಆಗ್ತಾ ಇದೆ. So you will focus more on this. We already become perfect of Southeast Asia. So ಒಂದ್ಸತಿ ನೀವು perfect ಆದ್ರೆ that confidence will be to next level. Okay. And ಹೇಳ್ತೀನಿ ಎಕ್ಸಾಮ್ ಅಲ್ಲಿ ಇವುಗಳು ಬಿಟ್ಟರೆ ಬೇರೆ ಯಾವುದು ಕೇಳಲ್ಲ. So we need to be very much confident about the content that we are preparing. Okay. ಇವಾಗ ಮತ್ತೊಬ್ಬರು ಯಾರೋ ಸಿಕ್ಕಾಪಟ್ಟೆ ಕಂಟೆಂಟ್ ಕೊಟ್ಟು ಪ್ರಿಪೇರ್ ಮಾಡಿ, ಇವಾಗ ಇನ್ಸ್ಟಾಗ್ರಾಮ್ ಎಲ್ಲ ಬರ್ತಾ ಇರುತ್ತೆ, ಏನೇನೋ ಮ್ಯಾಪ್ ಎಲ್ಲೆಲ್ಲಿಂದ ಏನೋ ಕೊಟ್ಟಿರ್ತಾರೆ. ಸೊ ವೆನ್ ಯು ಗೆಟ್ ಎಕ್ಸ್ಪೋಸ್ ಟು ಸಚ್ ಕೈಂಡ್ ಆಫ್ ಇನ್ಫಾರ್ಮೇಶನ್, ಒಂದು ಅರ್ಜ್ ಬೆಳೆಯುತ್ತೆ ಏನಂದ್ರೆ ಎಲ್ಲ ಇನ್ನು ಓದಬೇಕು ಅಂತ. ಇಟ್ಸ್ ಕರೆಕ್ಟ್, ಅರ್ಜ್ ಇಸ್ ಗುಡ್, ಬಟ್ ವೆದರ್ ಇಟ್ ಇಸ್ ಗೋಯಿಂಗ್ ಟು ಬೆನಿಫಿಟ್ ಯು ಟು ಕ್ರ್ಯಾಕ್ ದ ಎಕ್ಸಾಮಿನೇಷನ್. ಸೊ ಫಸ್ಟ್ ಒಂದು ಥಿಂಕ್ ಮಾಡಬೇಕು. ಯಾಕಂದ್ರೆ ಇವಾಗ ಏನಾಗಿದೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತ ಕಾರಣಕ್ಕೋಸ್ಕರ ಜನರೇಷನ್ ಆಫ್ ಇನ್ಫಾರ್ಮೇಶನ್ ಇಸ್ ವೆರಿ ಈಸಿ, ಬಟ್ ಹೌ ಮಚ್ ಹ್ಯೂಮನ್ ಬ್ರೈನ್ ಕ್ಯಾನ್ ರಿಟೇನ್ ಅಲ್ಲಿ ಎಕ್ಸಾಂಪಲ್ ಕೂತ್ಕೊಂಡು ಯಾವುದು ಜನರೇಟ್ ಮಾಡೋಕ್ಕಾಗಲ್ಲ. ಇದ್ದಂತೆ ನೆನಪು ಮಾಡ್ಕೊಂಡು ನಾವು ಹಾಕ್ಬೇಕಾಗುತ್ತೆ. ಹೀಗಾಗಿ ವಿ ಶುಡ್ ಆಲ್ವೇಸ್ ಲಿಮಿಟ್ ದ ಇನ್ಫಾರ್ಮೇಶನ್. ಸೊ ಲಿಮಿಟೆಡ್ ಇನ್ಫಾರ್ಮೇಶನ್ ಇದ್ದಾಗ ಏನಾಗುತ್ತೆ, ಕಾನ್ಫಿಡೆಂಟ್ ಆಗಿ ನಾವು ಸ್ಟೋರ್ ಮಾಡ್ಕೋತೀವಿ, ಎಕ್ಸಾಮ್ ಅಲ್ಲಿ ಈಸಿಯಾಗಿ ರಿಕಾಲ್ ಮಾಡ್ತೀವಿ. ಸೊ ದಿಸ್ ಅಬೌಟ್ ಸೆಂಟ್ರಲ್ ಏಷ್ಯಾ. ಓಕೆ. ಕಮಿಂಗ್ ಟು ವೆಸ್ಟ್ ಏಷ್ಯಾ. ಸೊ ವಿಚ್ ಆರ್ ದ ಕಂಟ್ರೀಸ್ ಸರೌಂಡಿಂಗ್ ಪರ್ಷಿಯನ್ ಗಲ್ಫ್? ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಮಾನ್, ಯೆಮೆನ್ ಇಲ್ಲ, ಓಮನ್, UAE, ಸೌದಿ ಅರೇಬಿಯಾ ಇದೆಯಾ? ಸೌದಿ ಅರೇಬಿಯಾ, ಕತಾರ್, ಬಹರೇನ್, ಕುವೈಟ್, ಇರಾಕ್, ಇರಾನ್. 8 ರಾಷ್ಟ್ರಗಳು ಇಲ್ಲಿ ಬಾರ್ಡರ್ ಶೇರ್ ಮಾಡುತ್ತೆ. ಇದು ಬಿಟ್ಟು ಮೆಡಿಟರೇನಿಯನ್ ಸಿ ಜೊತೆ ಶೇರ್ ಮಾಡುವಂತ ಬಾರ್ಡರ್ಸ್ ಇರುವಂತ ಕಂಟ್ರೀಸ್ ಯಾವುದು? ಮಿಡಲ್ ಈಸ್ಟ್, ಇಸ್ರೇಲ್, ಲೆಬನಾನ್, ಸಿರಿಯಾ. 11 ಆಯ್ತು. ಸೊ 2 ಕಡೆ ಬಾರ್ಡರ್ ಶೇರ್ ಮಾಡದೇ ಇರುವಂತ ಕಂಟ್ರಿ ಯಾವುದು? ಜಾರ್ಡನ್. ಓಕೆ. ಮತ್ತೆ ಫುಲ್ ಕೆಳಗಡೆ ಇರೋದು ಯಾವುದು? ಯೆಮೆನ್. 13 ರಾಷ್ಟ್ರಗಳಾದ್ವಾ? ಓಕೆ. Now quickly can you recall this same list with capitals starting with Oman? Oman capital Muscat. Oman is the UAE capital. Abu Dhabi. Saudi Arabia capital. Next Qatar capital. Doha. Bahrain capital. Manama. Next Kuwait capital. Iraq capital. Baghdad. Iran capital. Tehran. Israel capital. Jerusalem or Tel Aviv. Confuse ಆಗ್ತಾ ಇರುತ್ತೆ. Next Syria capital. Damascus. Lebanon capital. Beirut. Next Jordan capital. Amman. Yemen capital. Sanaa. Now you became perfect. Okay. So West Asia perfect ಗೊತ್ತಾಯ್ತು. ಇವಾಗ ಏನಾಗುತ್ತೆ, ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಾಗ ಫಾರ್ ಎಕ್ಸಾಂಪಲ್ ಹೌತಿ ರಿಬೆಲ್ಸ್ ಅಂತ ಅದ್ರ ಹಾಕೊಳ್ಳಿ. ವೆನ್ ವಿ ಸ್ಪೀಕ್ ಅಬೌಟ್ ಹೌತಿ ರಿಬೆಲ್ಸ್, ರಿಪೀಟೆಡ್ಲಿ ನ್ಯೂಸ್ ಪೇಪರ್ ಬರುವಂತದ್ದು. ಈ ಹೌತಿ ರಿಬೆಲ್ಸ್ ಯಾವ ದೇಶದಲ್ಲಿ ಬರ್ತಾರೆ? ಯೆಮೆನ್ ಅಂತ ಬರ್ತಾರೆ. ನೆಕ್ಸ್ಟ್ ಹಮಾಸ್ ಅಂತ ಎಲ್ಲಿ ಬರ್ತಾರೆ? ಇಸ್ರೇಲ್. ಸೊ ಈಗ ಕರೆಂಟ್ ಅಫೇರ್ಸ್ ಓದುವಾಗ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಅಸ್ ಟು ಕನೆಕ್ಟ್. ಓಕೆ. ಆ ಕನೆಕ್ಷನ್ ಈಸಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ. ಸೊ ಅದಕ್ಕೆ ಒನ್ಸ್ ಯು ಬಿಕಮ್ ಪರ್ಫೆಕ್ಟ್ ನಾವು ಇಲ್ಲಿ ರಿಪೀಟೆಡ್ಲಿ ರಿವೈಸ್ ಇಟ್. ಇಲ್ಲಿ ಔಟ್ ಆಫ್ ಕ್ಯೂರಿಯಾಸಿಟಿ ನೋಡೋಣ. ಸೊ ಏನ್ ಮಿಡಲ್ ಈಸ್ಟ್ ನೀವು ಫೋಕಸ್ ಮಾಡಿದ್ರು, ಸೊ ನಾರ್ದರ್ನ್ ಮೋಸ್ಟ್ ಇದ್ರೊಳಗಡೆ ಯಾವ್ದಿದೆ? ಕ್ಯಾಪಿಟಲ್ ಸಿಟಿ. ಓಕೆ. ನಾವು ಜನರಲ್ ನಮ್ಮ ನೋಟ್ಸ್ ಏನ್ ಮಾಡಿದ್ರೆ ಟರ್ಕಿನ ಕೂಡ ಇನ್ಕ್ಲೂಡ್ ಮಾಡಿದ್ವಿ ಮಿಡಲ್ ಈಸ್ಟ್ ಅಲ್ಲಿ. ಇನ್ಕ್ಲೂಡ್ ಮಾಡಿದಾಗ ಇಟ್ ವಿಲ್ ಬಿ ಟರ್ಕಿ. ಟರ್ಕಿ ಬಿಟ್ಟು ನೆಕ್ಸ್ಟ್ ಯಾವ್ದು ಸರ್? ಟರ್ಕಿ ಕ್ಯಾಪಿಟಲ್ ಅಂಕಾರ ಬರುತ್ತೆ. ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಕೆಳಗಡೆ ಯಾವ್ದು ಬರುತ್ತೆ? ತೆಹರಾನ್ ಬರುತ್ತೆ. ನೆಕ್ಸ್ಟ್ ಸದರ್ನ್ ಮೋಸ್ಟ್ ಯಾವ್ದು ಬರುತ್ತೆ? ಸನಾ. ಸನಾದಿಂದ ಮೇಲ್ಗಡೆ ಹೋಗುವಾಗ ನೆಕ್ಸ್ಟ್ ಯಾವ್ದು ಬರುತ್ತೆ? ಮಸ್ಕಟ್ ಬರುತ್ತಾ, ರಿಯಾದ್ ಬರುತ್ತಾ? ಮಸ್ಕಟ್. ತೆಹರಾನ್ ಸ್ವಲ್ಪ ಕೆಳಗಡೆ ಬಂದಾಗ ನೆಕ್ಸ್ಟ್ ಯಾವ್ದು ಬರುತ್ತೆ? ಅಂದ್ರೆ ಒಂದೇ ಸತಿ ಪರ್ಫೆಕ್ಟ್ ಆಗದೆ ಇದ್ರು ವಾಟ್ ವಿಲ್ ಡೂ, ಗ್ರಾಜುಯಲಿ ವಿಲ್ ಫೋಕಸ್. ಓಕೆ. ಡೇ 1 ಡೇ 2 ಪ್ರತಿ ದಿವಸ ಒಂದು ಎವಲ್ಯೂಷನ್ ಇರಬೇಕು. ಸೊ ಒನ್ಸ್ ಯು ಬಿಕಮ್ ಪರ್ಫೆಕ್ಟ್, ಸೊ ಯುವರ್ ಕಾನ್ಫಿಡೆನ್ಸ್ ವಿಲ್ ರೀಚ್ ಟು ನೆಕ್ಸ್ಟ್ ಲೆವೆಲ್. ಓಕೆ. ನೆಕ್ಸ್ಟ್ ಲೆವೆಲ್. ಸೊ ಇದೇನಾಯ್ತು, ಇಂಪಾರ್ಟೆಂಟ್ ರೀಜನ್ಸ್ ಬಗ್ಗೆ ನೋಡ್ತೀವಿ. ಓಕೆ. ಇಂಪಾರ್ಟೆಂಟ್ ರೀಜನ್ಸ್ ಬಗ್ಗೆ ನೋಡ್ತೀವಿ. ಸೊ ಇದು ಮತ್ತೊಂದು ತರ ವರ್ಕ್ ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ನಾಳೆ ಕ್ಲಾಸ್ ಒಟ್ಟಿಗೆ ಅಷ್ಟು ನೀವು ಮಾಡಿದ್ರೆ ಇಟ್ ವಿಲ್ ಬಿ ಗುಡ್. ಓಕೆ. ಸೊ UPSC ಅಲ್ಲಿ ಓಷನ್ಸ್ ಆನ್ ಸೀಸ್ ಮೇಲೆ ಫೋಕಸ್ ಮಾಡ್ತಾರೆ. ಓಷನ್ಸ್ ಆನ್ ಸೀಸ್ ಮೇಲೆ ಫೋಕಸ್ ಮಾಡ್ತಾರೆ. ಇಫ್ ಯು ಲುಕ್ ಹಿಯರ್ ದೇರ್ ಆರ್ ಸೋ ಮೆನಿ ಸೀಸ್. ಸೋ ಮೆನಿ ಸೀಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿಯನ್ ಓಷನ್, ಇದು ದಿಸ್ ಇಂಡಿಯನ್ ಓಷನ್, ದಿಸ್ ಇಸ್ ಅಟ್ಲಾಂಟಿಕ್ ಓಷನ್, ಇದು ಪೆಸಿಫಿಕ್ ಓಷನ್, ಈ ಕಡೆ ಇರೋದಲ್ಲ ಪೆಸಿಫಿಕ್ ಓಷನ್. ಓಕೆ. ಸಿಕ್ಕಾಪಡಿ ಓಷನ್ಸ್ ಇದೆ. ಓಷನ್ಸ್ ಆದ್ಮೇಲೆ ಸೀಸ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅರೇಬಿಯನ್ ಸಿ ಅಂತ ಇದೆ, ಇಲ್ಲಿ ಅಂಡಮಾನ್ ಸಿ, ಸಿಕ್ಕಾಪಡಿ ಸಿ. ಜಗತ್ನಲ್ಲಿ ನಾವು ತಗೊಂಡಾಗ ಹೆಚ್ಚು ಕಡಿಮೆ ಒಂದು 200-300 ಸೀಸ್ ಬರುತ್ತೆ. ಸೋ ಮೆನಿ ಸೀಸ್. UPSC ಕ್ವಶನ್ ಯಾವ ತರ ಕೇಳ್ತಾರೆ ಅಂದ್ರೆ, ವಿಚ್ ಆರ್ ದ ಕಂಟ್ರೀಸ್ ಶೇರಿಂಗ್ ದೇರ್ ಬಾರ್ಡರ್ ವಿತ್ ಸೀಸ್? ಯಾವ ದೇಶಗಳು ಯಾವ ಸೀಸ್ ಜೊತೆ ಸುತ್ತಮುತ್ತ ಇದೆ ಅಂತ.
ಇವಾಗ ಇಂಡಿಯನ್ ಓಷನ್ ಸುತ್ತಮುತ್ತ ಇರುವಂತ ದೇಶಗಳು ಯಾವ್ದು ಅಂತ ಕೇಳ್ಬೋದಾ? ಸೊ ಜನರಲಿ ಕೇಳುವಂತ ಸಾಮಾನ್ಯವಾಗಿ ಸಾಧ್ಯತೆಗಳು ಕಡಿಮೆ. ಬಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ದಿಸ್ ಇಂಡಿಯನ್ ಓಷನ್ ರಫ್ ಆಗಿ ಒಂದು ಮ್ಯಾಪ್ ಹಾಕೊಂಡ್ಬಿಡ್ತೀವಿ, ರಫ್ ಆಗಿ. ಸೊ ಇಲ್ಲಿ ಇಂಡಿಯಾ ಬರುತ್ತೆ, ಇಲ್ಲಿ ಸೋಮಾಲಿಯಾ, ಇಲ್ಲಿ ಮೊಜಾಂಬಿಕ್, ರಫ್ ಆಗಿ ಕೇಳುವಂತ ಚಾನ್ಸ್ ಒಂದ್ಸತಿ ಕೇಳಿಲ್ಲ. ನಾವು ಇದನ್ನ ಬಹ್ಯಾಟ್ ಮಾಡೋದು ಏನ್ ಮಾಡ್ಬೇಕಾಗುತ್ತೆ, ಡೈಲಿ ಮ್ಯಾಪ್ ನೋಡಿ ನೋಡಿ ತಲೆ ಇಟ್ಕೊಳ್ಳುವಂತ ಕೆಲಸ ಮಾಡ್ಬೇಕು. ಇಂಡಿಯನ್ ಓಷನ್ ಈ ತರ. ಇದ್ರ ಪೆಸಿಫಿಕ್ ಓಷನ್ ಕೇಳಿದ್ರು ಅಂತ ಅನ್ಕೊಳ್ಳಿ, ಅಲ್ಲೂ ರಫ್ ಆಗಿ ಮಾಡ್ಕೋಬಹುದು. ಆದ್ರೆ ಆ ತರ ಕೇಳಲ್ಲ, ಜನರಲಿ ಕೇಳಿಲ್ಲ. ಸೊ ಬೈ ಚಾನ್ಸ್ ಕೇಳಿದ್ರೆ ಮತ್ತೆ ಮುಂದಿನ ವರ್ಷ ವಿಲ್ ಗೋ ಟು ನೆಕ್ಸ್ಟ್ ಲೆವೆಲ್. ಸೊ 200-300 ಸಿಕ್ಕಾಪಟ್ಟೆ ಸೀಸ್ ಇರುವಂತ ಕಾರಣಕ್ಕೋಸ್ಕರ ನಾವು ಯಾವ ಸೀಸನ್ ಪ್ರಿಪೇರ್ ಮಾಡಬೇಕು, ಯಾವ ಸೀಸನ್ ಪ್ರಿಪೇರ್ ಮಾಡಬಾರ್ದು, ದಿಸ್ ಅ ಮೇಜರ್ ಚಾಲೆಂಜಿಂಗ್ ಟಾಸ್ಕ್. ಓಕೆ, ಈಗ ಏನಾಗುತ್ತೆ, ಕ್ವಶನ್ಸ್ ಜನರೇಟ್ ಮಾಡೋದು ಈಸಿ. ಐ ಕ್ಯಾನ್ ಈಸಿಲಿ ಜನರೇಟ್ ದ ಕ್ವಶನ್ಸ್. ಓಕೆ, ವಿಚ್ ಆರ್ ದ ಕಂಟ್ರೀಸ್ ಸರೌಂಡಿಂಗ್ ಸೋ ಅಂಡ್ ಸೋ ಸಿ ಅಂತ 100, 200, 500 ಕ್ವಶನ್ ಜನರೇಟ್ ಮಾಡಬಹುದು. ಆದರೆ ಜನರೇಟ್ ಮಾಡಿರುವಂತ ಕ್ವಶನ್, ಜನರೇಟ್ ಮಾಡಿರುವಂತ ಕಂಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ರೆಲಿವೆಂಟ್ ಇದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಮೆಜಾರಿಟಿ ಆಫ್ ದ ಆಸ್ಪಿರೆಂಟ್ಸ್, ಓಕೆ, ದಟ್ ಟಾಪರ್ಸ್ ಆರ್ 10th ಅಲ್ಲಿ 12th ಅಲ್ಲಿ ಟಾಪರ್ಸ್ ಇರ್ತಾರೆ, ಅವ್ರು ಮಾಡಿರುವಂತ ಗ್ರಾಜುಯೇಷನ್ ಟಾಪರ್ ಇರ್ತಾರೆ. ಬಟ್ ಇನ್ಸ್ಪೈಟ್ ಆಫ್ ದಟ್, ಅಷ್ಟೆಲ್ಲ ಆದ್ರೂ ಕೂಡ UPSC ಸಿವಿಲ್ ಸರ್ವಿಸ್ ಅಂತ ಬಂದಾಗ ಎಷ್ಟೋ ಜನ ಫಿಲ್ಮ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಇವನ್ ಆಫ್ಟರ್ ರಿಪೀಟೆಡ್ ಅಟೆಂಪ್ಟ್ಸ್ ದೇ ಕೆನಾಟ್ ಕ್ಲಿಯರ್ ಫಿಲ್ಮ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಓಕೆ, ಯಾಕೆ ಗೊತ್ತಾ? ಬಿಕಾಸ್ ದೇ ಡೋಂಟ್ ಹ್ಯಾವ್ ಅ ಪ್ರಾಪರ್ ಸ್ಟ್ರಾಟಜಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಎಲ್ರಿಗೂ ಏನಿರುತ್ತೆ, ಎಲ್ರಿಗೂ ಫಸ್ಟ್ ಅಟೆಂಪ್ಟ್ ಕ್ರಾಕ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಎವ್ರಿ ಆಸ್ಪಿರೆಂಟ್ ಹೂ ಸ್ಟಾರ್ಟ್ಸ್ ದ ಪ್ರಿಪರೇಷನ್, ಹಿ ಥಿಂಕ್ಸ್ ದಟ್ ಹಿ ಶುಡ್ ಕ್ರಾಕ್ ದ ಎಕ್ಸಾಮಿನೇಷನ್ ಇನ್ ದ ವೆರಿ ಫಸ್ಟ್ ಅಟೆಂಪ್ಟ್. ಅದು ಯಾರು 3, 4, 5 ಅಟೆಂಪ್ಟ್ ಅಲ್ಲಿ ಫೇಲ್ ಆಗ್ತಾರೋ ಅವರು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡೋದ್ರ ಟ್ರೆಂಡ್ ಚೇಂಜ್ ಆಗುತ್ತೆ. ಹೌ ಟು ಮೇಂಟೈನ್ ದಟ್ ಮೊಮೆಂಟಮ್, ಹೌ ಟು ಮೇಂಟೈನ್ ದಟ್ ಮೋಟಿವೇಶನ್ ಫಾರ್ 6th attempt, 7th attempt, 8th attempt, ಈ ತರ ಸ್ಟಾರ್ಟ್ ಆಗುತ್ತೆ. ಸೊ ಆ ತರ ಆಗಬಾರ್ದು. ಸೊ ಇನ್ ದ ವೆರಿ ಫಸ್ಟ್ ಅಟೆಂಪ್ಟ್ ಆರ್ ಸೆಕೆಂಡ್ ಅಟೆಂಪ್ಟ್, ಇಫ್ ಯು ವಾಂಟ್ ಟು ಕ್ರಾಕ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ಸ್ ಡಿಮ್ಯಾಂಡ್. ಎಕ್ಸಾಮ್ ಡಿಮ್ಯಾಂಡ್ ಏನಿದೆ ಅದು ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಯಾವ ಅನ್ನೆಸರಿ ಯಾವುದೋ ಫ್ರೀ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಇಂಟರ್ನೆಟ್ ಅಲ್ಲಿ. ದ ಮೇಜರ್ ಕಲ್ಪ್ರಿಟ್ ಇಸ್ ಇಂಟರ್ನೆಟ್ ಫಾರ್ UPSC ಆಸ್ಪಿರೆಂಟ್. ಒಂದ್ ಕಡೆ ಡಬಲ್ ಎಜ್ ಸ್ವರ್ಡ್ ಇದ್ದಂಗೆ, ಇನ್ಫಾರ್ಮೇಶನ್ ಚೆನ್ನಾಗೂ ಸಿಗುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಸಿಕ್ಕಾಬಿಟ್ಟು ಅಬಂಡೆಂಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ಸೊ ವಿಲ್ ಗೆಟ್ ಕನ್ಫ್ಯೂಸ್ಡ್. ಸೊ ಈ ಕನ್ಫ್ಯೂಷನ್ ಓವರ್ಕಮ್ ಮಾಡಬೇಕು ಅಂದ್ರೆ ಏನು? ಯು ಹ್ಯಾವ್ ಟು ರೆಫರ್ ಆಲ್ ದ ಪ್ರೀವಿಯಸ್ 30 year ಕ್ವಶನ್ ಪೇಪರ್ಸ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಆಮೇಲೆ ನ್ಯೂಸ್ ಪೇಪರ್ ರೆಗ್ಯುಲರ್ಲಿ ಯಾವಾಗ ಓದ್ತಾ ಇರ್ತಿರೋ ಅವಾಗ ಗೊತ್ತಾಗುತ್ತೆ. ನ್ಯೂಸ್ ಪೇಪರ್ಲಿ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೋ ಅಂತ ಆಸ್ಪೆಕ್ಟ್ಸ್ ಮೇಲೆ ಏನ್ ಮಾಡ್ತಾರೆ, UPSC ಪ್ಲಿಮ್ಸ್ ಅಲ್ಲಿ ಕ್ವಶನ್ಸ್ ಹಾಕಿರ್ತಾರೆ. ಅದೇ ವರ್ಲ್ಡ್ ಜಾಗ್ರಫಿ ಅಂದಾಗ ಎಲ್ಲರ ತಲೆ ಏನು, ಪ್ರತಿಯೊಂದು ಕಾಂಟಿನೆಂಟ್, ಪ್ರತಿಯೊಂದು ಮೌಂಟೇನ್ ರೇಂಜು, ಪ್ರತಿಯೊಂದು ಹಿಲ್ಲು, ಪ್ರತಿಯೊಂದು ಡೆಸರ್ಟು, ಪ್ರತಿಯೊಂದು ಸಿ, ಪ್ರತಿಯೊಂದು ಓಷನು, ಇಟ್ಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಇಲ್ಲ, ನಾವು ಅನ್ಕೋಣ ನಾವು ತುಂಬಾ ಅಂಬಿಷಿಯಸ್ ಆಗಿದ್ದೀವಿ, ವಿ ವಾಂಟ್ ಟು ಡೂ ಎವ್ರಿಥಿಂಗ್. ಓಕೆ, ಯು ಕ್ಯಾನ್ ಡೂ ಇಟ್. ಫಸ್ಟ್ ವಾಟ್ ಐ ವಿಲ್ ಹ್ಯಾವ್ ಇಸ್, ಫಸ್ಟ್ ವಿಲ್ ಪ್ರಿಪೇರ್ ದ ಇಂಪಾರ್ಟೆಂಟ್ ಒನ್. ಅದಾದ್ಮೇಲೆ ಟೈಮ್ ಉಳಿತು ಅಂತ ಅನ್ಕೊಳ್ಳಿ, ಇಫ್ ಯು ಆರ್ ಏಬಲ್ ಟು ಬ್ಯಾಲೆನ್ಸ್, ದೆನ್ ಯು ಕ್ಯಾನ್ ಗೋ ಅಂಡ್ ಎಕ್ಸ್ಪ್ಲೋರ್ ಫಾರ್ ಮೋರ್ ಥಿಂಗ್ಸ್, ಬೇರೆಲ್ಲ ಪ್ರಿಪೇರ್ ಮಾಡಬಹುದು. ಸೊ ಇವತ್ತೇನ್ ಮಾಡೋಣ ಅಂದ್ರೆ, ಅಂತ ಅನೇಕ ಸೀಸ್ಗಳಲ್ಲಿ, ಸೊ ಐ ಹ್ಯಾವ್ ಐಡೆಂಟಿಫೈಡ್ ಅರೌಂಡ್ 7 to 8 seas ಆರ್ ಮ್ಯಾಕ್ಸಿಮಮ್ 10 seas. ಓಕೆ, 10 seas. ಫಸ್ಟ್ ಇಫ್ ಯು ಬಿಕಮ್ ಪರ್ಫೆಕ್ಟ್, ಸೊ ಎಕ್ಸಾಮ್ ಅಲ್ಲಿ ಕೇಳಿದ್ರು ಅಂತ ಅನ್ಕೊಳ್ಳಿ, ಜನರಲಿ ಇದೇ ಸೀಸ್ ಇಂದಾನೆ ಕ್ವಶನ್ ಕೇಳ್ತಾರೆ. ಓಕೆ, ನೀವು ಪ್ರೀವಿಯಸ್ ಎಲ್ಲ ಟ್ರೆಂಡ್ ನೋಡಿದಾಗ ಅದೇ ಸೀಸನ್ ಕ್ವಶನ್ ಕೇಳ್ತಾರೆ. ಯಾಕೆ ಆ ಸೀಸನ್ ಕ್ವಶನ್ ಕೇಳ್ತಾರೆ ಅಂದ್ರೆ, ಕರೆಂಟ್ ಅಫೇರ್ಸ್ ಓದುವಾಗ ರಿಪೀಟೆಡ್ಲಿ ಅಲ್ಲಿಂದಾನೇ ಕ್ವಶನ್, ಆ ಕಂಟೆಂಟ್ ಕರೆಂಟ್ ಅಫೇರ್ಸ್ ಬರ್ತಾ ಇರುತ್ತೆ. ಸೊ ಹೀಗಾಗಿ ಟುಡೇ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ 8 to 9 seas ಅಂತ. ಯಾವ್ದು ಸೀಸು UPSC ಯಾವ ತರ ಫೋಕಸ್ ಮಾಡುತ್ತೆ? ಫಸ್ಟ್ ಪಾಯಿಂಟ್, ಸೀಸ್ ಸರೌಂಡಿಂಗ್ ಕಂಟ್ರೀಸ್. ಆ ಸೀ ಸುತ್ತಮುತ್ತ ಇರುವಂತ ದೇಶಗಳು. ಇದು ಅರ್ಧಂಬರ್ಧ ಗೊತ್ತಿದ್ರೆ ಬರೀ ಮ್ಯಾಪ್ ನೋಡಿ ಪ್ರಿಪೇರ್ ಮಾಡೋದಲ್ಲ, ಪರ್ಫೆಕ್ಟ್ ಇನ್ಫಾರ್ಮೇಶನ್ ಇರಬೇಕು. ಯು ನೀಡ್ ಟು ಹ್ಯಾವ್ ದಟ್ ಪರ್ಫೆಕ್ಟ್ ಇನ್ಫಾರ್ಮೇಶನ್. ನೀವು ಹಳೆ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ, ಓಕೆ ಇಂಥ ಡೆಪ್ತ್ ಹೋಗ್ತಾರ ಅಂತ ಅನ್ಸುತ್ತೆ. ಸೊ ಅಂತ ಡೆಪ್ತ್ ನೀವು ಪ್ರತಿಯೊಂದು ಸಿ ಮೇಲೆ ಫೋಕಸ್ ಮಾಡಿದ್ರೆ 200 to 300 seas, ಇಟ್ಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಬಟ್ ದೀಸ್ 8 to 9 seas, if you become perfect, so you'll be able to answer questions. Okay, you'll be able to answer questions confidently. Okay, confidently. Anta seas anta bandaga generally we list the seas. You can just take the list of seas. So just list down. Take the list. First one is Mediterranean Sea. First one is Mediterranean Sea. So bariti nodi Mediterranean Sea. Mediterranean Sea. Mediterranean Sea. ಇದರಲ್ಲಿ ಬರುತ್ತೆ, ಆಮೇಲೆ ಡೀಟೇಲ್ ಡಿಸ್ಕಷನ್ ಮಾಡೋಣ. ಒಂದು Mediterranean Sea. ಸೆಕೆಂಡ್ ಬ್ಲಾಕ್ ಸಿ. ಫಸ್ಟ್ Mediterranean Sea ಆಯ್ತು, ಸೆಕೆಂಡ್ ಬ್ಲಾಕ್ ಸಿ. ಓಕೆ, ಬ್ಲಾಕ್ ಸಿ. ಸೊ ಬ್ಲಾಕ್ ಸಿ ಇಲ್ಲಿ ಬರುತ್ತೆ, ಬ್ಲಾಕ್ ಸಿ 2. ನೆಕ್ಸ್ಟ್ ಮೂರನೇದು ಕ್ಯಾಸ್ಪಿಯನ್ ಸಿ. CASPIAN, ಕ್ಯಾಸ್ಪಿಯನ್ ಸಿ. ಓಕೆ, ಕ್ಯಾಸ್ಪಿಯನ್ ಸಿ ಅಲ್ಲಿ ಇಲ್ಲಿ ಬರುತ್ತೆ ಕ್ಯಾಸ್ಪಿಯನ್ ಸಿ, ಮತ್ತೆ ಆಮೇಲೆ ಡೀಟೇಲ್ ಡಿಸ್ಕಷನ್ ಮಾಡೋಣ. ಸೊ Mediterranean Sea, ಬ್ಲಾಕ್ ಸಿ, ಕ್ಯಾಸ್ಪಿಯನ್ ಸಿ. ಇಲ್ಲಿ ಕೆಳಗಡೆ ಒಂದು ಬರುತ್ತೆ, ಇದನ್ನ ರೆಡ್ ಸಿ ಅಂತ ಕರಿತೀವಿ, ರೆಡ್ ಸಿ. ಓಕೆ, Mediterranean Sea, ಬ್ಲಾಕ್ ಸಿ, ಕ್ಯಾಸ್ಪಿಯನ್ ಸಿ, ರೆಡ್ ಸಿ. ಓಕೆ, ರೆಡ್ ಸಿ. ಇಲ್ಲೊಂದು ಬರುತ್ತೆ, ಯಾವುದು ಅಂದ್ರೆ ಸೌತ್ ಚೈನಾ ಸಿ ಅಂತ. ಸೌತ್ ಚೈನಾ ಸಿ, ಸೌತ್ ಚೈನಾ ಸಿ. ಮತ್ತೆ ಇಲ್ಲಿ ಈಸ್ಟ್ ಚೈನಾ ಸಿ, ಈಸ್ಟ್ ಚೈನಾ. Mediterranean Sea, Black Sea,
ಕ್ಯಾಸ್ಪಿಯನ್ ಸಿ, ರೆಡ್ ಸಿ, ಸೌತ್ ಚೈನಾ ಸಿ, ಈಸ್ಟ್ ಚೈನಾ ಸಿ. ಓಕೆ, ಅದ್ ಬಿಟ್ಟು ಇಲ್ಲೊಂದು ಬರುತ್ತೆ ನಾರ್ತ್ ಸಿ ಅಂತ, ನಾರ್ತ್ ಸಿ, ನಾರ್ತ್ ಸಿ. ಅದ್ ಬಿಟ್ಟು ಎಷ್ಟಾದ್ರು ಟೋಟಲ್? ಎಸ್ 7. ಇಲ್ಲಿ ಮತ್ತೊಂದು ಬರುತ್ತೆ ಬಾಲ್ಟಿಕ್ ಸಿ ಅಂತ, ಬಾಲ್ಟಿಕ್. ಓಕೆ, ಬಾಲ್ಟಿಕ್ ಸಿ, ಬಾಲ್ಟಿಕ್ ಸಿ. ಸೊ ಫಸ್ಟ್ ಏನ್ ಮಾಡಿದ್ರೆ ವಿಲ್ ಬಿಕಮ್ ಪರ್ಫೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದೀಸ್ ಸೀಸ್. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್. ಸೊ ಬೈ ಡೂಯಿಂಗ್ ದಿಸ್ ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿಲ್ ರೆಡ್ಯೂಸಿಂಗ್ ಅವರ್ ಎಫರ್ಟ್. ನಮ್ಮ ಎಫರ್ಟ್ ಏನಿದೆ ಕಡಿಮೆ ಮಾಡ್ಕೊಳ್ತಾ ಇದ್ವಿ. 200 300 ಆ ತರ ಮಾಡ್ಕೊಳ್ಳೋ ಬದಲು ನಾವು ಇಷ್ಟು ಮಾಡ್ಕೊಂಡ್ವಿ ಅಂತ ಮಾಡ್ಕೊಳ್ಳಿ. ಶುಡ್ ಬಿಕಮ್ ಪರ್ಫೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದೀಸ್ ಸೀಸ್. ಓಕೆ, ದೀಸ್ ಸೀಸ್. ಸೊ ಫಸ್ಟ್ ಒಂದು ಯಾವ್ದೋ ಸಿ ಅಂತ ತಗೊಂಡ್ವಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಸೊ ಯಾವ ಸಿ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ? ಬ್ಲಾಕ್ ಸಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲೇನು ಕಾಣಿಸ್ತಾ ಇದೆಯೋ ದಿಸ್ ಈಸ್ ಬ್ಲಾಕ್ ಸಿ. ಓಕೆ, ಸೊ ದೀಸ್ ಆರ್ ದ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಗೊತ್ತಿರಬೇಕು ಅಂದ್ರೆ ಬ್ಲಾಕ್ ಸಿ ಸರೌಂಡಿಂಗ್ ಕಂಟ್ರೀಸ್ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಸೊ ಕೆನ್ ಯು ಜಸ್ಟ್ ಸಿ ವಿಚ್ ಆರ್ ಕಂಟ್ರೀಸ್ ಆರ್ ಸರೌಂಡಿಂಗ್? ಸೊ ಇಲ್ಲಿ ಬಹುಶಃ ಇಲ್ಲಿ ಕರೆಕ್ಟ್ ಮೆನ್ಷನ್ ಆಗಿಲ್ಲ. ಇಲ್ಲಿರೋದು ರಷ್ಯಾ, ಇದು ದಿಸ್ ಈಸ್ ರಷ್ಯಾ. ಓಕೆ, ಇಲ್ಲಿರೋದು ಇಟ್ ಈಸ್ ಉಕ್ರೇನ್. ರಷ್ಯಾ, ಉಕ್ರೇನ್. ಮತ್ತೆ ಕಾಣಿಸ್ತಾ ಇದೆ ರಷ್ಯಾ, ಉಕ್ರೇನ್, ರೋಮಾನಿಯಾ ಮೂರನೇದು. ನೆಕ್ಸ್ಟ್ ಬಲ್ಗೇರಿಯಾ और ಬಲ್ಗೇರಿಯಾ. ಓಕೆ, ದಿಸ್ ಈಸ್ 1 2 3 4. ನೆಕ್ಸ್ಟ್ ಟರ್ಕಿ. ಓಕೆ, ಟರ್ಕಿ. ಸೊ ವಿಚ್ ಆರ್ ದ ಕಂಟ್ರೀಸ್ ಸರೌಂಡಿಂಗ್ ಬ್ಲಾಕ್ ಸಿ? ಮತ್ತೆ ಅದಿದೆಯಾ? ಇಲ್ಲಿ ಜಾರ್ಜಿಯಾ ಒಂದಿದೆ. ಓಕೆ, ಜಾರ್ಜಿಯಾ. ಟೋಟಲ್ ಎಷ್ಟಾದ್ರು ದೇಶ? ರಷ್ಯಾ, ಉಕ್ರೇನ್, ರೊಮೇನಿಯಾ, ಬಲ್ಗೇರಿಯಾ, ಟರ್ಕಿ, ಜಾರ್ಜಿಯಾ. ಎಷ್ಟಾಯ್ತು? 6. ಓಕೆ, ಸೊ ಎಕ್ಸಾಕ್ಟ್ ಆಗಿ ಶೇಪ್ ನಮ್ಮ ಇಂಡಿಯನ್ ಮ್ಯಾಪ್ ತರ ಏನ್ ಮಾಡ್ತೀವೋ ಆ ತರ ಮಾಡೋದು ನೆಸೆಸಿಟಿ ಇಲ್ಲ. ನೀವು ಪ್ರಾಕ್ಟೀಸ್ ಯಾವ ತರ ಮಾಡ್ತೀರಾ ಅಂದ್ರೆ ಓಕೆ, ಜಸ್ಟ್ ವಿಲ್ ಪ್ಲೇಸ್ ಅ ಬ್ಲಾಕ್ ಸಿ, ರಷ್ಯಾ, ಉಕ್ರೇನ್, ರೊಮೇನಿಯಾ, ಬಲ್ಗೇರಿಯಾ, ಟರ್ಕಿ, ಜಾರ್ಜಿಯಾ. ಇಲ್ಲಿ ಬರೀತೀರಾ ರಷ್ಯಾ, ಉಕ್ರೇನ್, ರೊಮೇನಿಯಾ, ಬಲ್ಗೇರಿಯಾ, ಟರ್ಕಿ, ಜಾರ್ಜಿಯಾ. ಸೊ ಈ ತರ ಪ್ರಾಕ್ಟೀಸ್ ಮಾಡ್ತೀರಾ. ಓಕೆ, ಎಕ್ಸಾಕ್ಟ್ ಶೇಪ್ ಎಲ್ಲೆಲ್ಲಿ ಶೇಪ್ ಆಗುತ್ತೆ ಬೇಕಾಗಿಲ್ಲ. ಸೊ ವಿಲ್ ಡೂ ಇಟ್ ಫಾರ್ ಬ್ಲಾಕ್ ಸಿ. ಸೊ ಕೆಲವು ಸತಿ ಇಂಟರ್ಟೈನ್ ಅಂತ ಗೊತ್ತಾ, ಕೆಲವೊಂದು ಸತಿ ನೀವು ನಿಮೋನಿಕ್ಸ್ ಕೂಡ ಪಡಿಬಹುದು. ಸೊ ಇದಕ್ಕೆ ಯಾವುದೋ ನಿಮೋನಿಕ್ಸ್ ಇದೆ. ಬ್ಲಾಕ್ ಸಿ ಅಂತ ತಗೊಂಡಾಗ ಇವಾಗ ಎಲ್ಲ ಇನಿಷಿಯಲ್ ಟರ್ಮ್ಸ್ ತಗೊಂಡ್ರಿ ಅಂತ ಅನ್ಕೊಳ್ಳಿ. ಏನಿದೆ? ಒಂದ್ ಕಡೆ ಆರ್ ಇದೆ, ಒಂದ್ ಕಡೆ ಯು ಮತ್ತು ಆರ್, ಯಾವುದು ಬಿ ಇ ಟಿ ಇದೆಯಾ? ಟರ್ಕಿ. ನೆಕ್ಸ್ಟ್ ಜಿ. ಓಕೆ, ಸೊ ಜಿ ಆರ್ ಯು ಎಷ್ಟು ಬಂತು? ಓಕೆ, ಆರ್ ಬಿ ಟಿ. ಇದೇ ಸೀಕ್ವೆನ್ಸ್ ಚೇಂಜ್ ಮಾಡಿ ನಿಮೋನಿಕ್ಸ್ ಮಾಡ್ಬೋದು ನೋಡಿ. ಅದೊಂದು ನಿಮೋನಿಕ್ಸ್ ಮಾಡಿ ನೆನಪು ಇಟ್ಕೋಬಹುದು. ಸೊ ಐ ಆಮ್ ಅನೇಬಲ್ ಟು ರಿಕಾಲ್ ದಟ್ ನಿಮೋನಿಕ್ಸ್ ಎಕ್ಸಾಕ್ಟ್ಲಿ ಬಿಕಾಸ್ ಅದು ತಲೆಯಲ್ಲಿ ಇದೆ ಆಲ್ರೆಡಿ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಐ ಕ್ಯಾನ್ ಕರೆಕ್ಟ್ ಇಟ್. ಓಕೆ, ಸೊ ನೀವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಗ್ರಾಜುಯಲಿ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಬಿಕಮ್ ಯು ಇಂಟಿಗ್ರಲ್ ಪಾರ್ಟ್. ಆ ಮ್ಯಾಪ್ ಮುಖಾಂತರ ಮ್ಯಾಪ್ ನಿಮ್ ತಲೆ ಉಳಿದ್ಬಿಡುತ್ತೆ. ಓಕೆ, ಸ್ಟಾರ್ಟಿಂಗ್ ರಿಜಿಸ್ಟರ್ ಮಾಡೋದಕ್ಕೋಸ್ಕರ ಬೇಕಂದ್ರೆ ಒಂದು ಸೀಕ್ವೆನ್ಸ್ ತಗೋಬಹುದು. ಇವಾಗ ಏನಾಯ್ತು? ಆರ್ ಇದೆಯಲ್ವಾ? ರಷ್ಯಾ, ಉಕ್ರೇನ್, ರೊಮೇನಿಯಾ, ಬಲ್ಗೇರಿಯಾ, ನೆಕ್ಸ್ಟ್ ಟರ್ಕಿ, ಆಮೇಲೆ ಜಾರ್ಜಿಯಾ. ಓಕೆ, ಇದನ್ನ ರಿಪ್ಲೇಸ್ ಮಾಡಿ ಏನು ಬರ್ಗರ್ ಟಿ ಅಂತ. ಓಕೆ, ಸಮಥಿಂಗ್ ಇಸ್ ದೇರ್ ರೈಟ್. ಸೊ ಬಿ ಯು ಆರ್ ಜಿ ಕರೆಕ್ಟ್ ಇದೆಯಾ? ಓಕೆ, ಈ ಸಣ್ಣಮಾನ ಆರ್ ಟಿ ಕರೆಕ್ಟಾ? ಬರ್ಗರ್ ಟಿ. ಓಕೆ, ಇಲ್ಲಿ ಈ ಸಣ್ಣದಾಗಿದೆ. ಸೊ ಬರ್ಗರ್ ಟಿ. ಸೊ ಬಿ ಅಂದ್ರೆ ಬಲ್ಗೇರಿಯಾ. ನೆಕ್ಸ್ಟ್ ಯು ಅಂದ್ರೆ ಉಕ್ರೇನ್, ಆರ್ ಅಂದ್ರೆ ರಷ್ಯಾ ಅಥವಾ ರೊಮೇನಿಯಾ. ನೆಕ್ಸ್ಟ್ ಜಿ ಅಂದ್ರೆ ಜಾರ್ಜಿಯಾ, ಆರ್ ಅಂದ್ರೆ ರೊಮೇನಿಯಾ, ಮತ್ತೊಂದು ಟಿ ಅಂದ್ರೆ ಟರ್ಕಿ. ಓಕೆ, ಟರ್ಕಿ. ಇದು ಇನಿಷಿಯಲ್ ರಿಜಿಸ್ಟರ್ ಮಾಡೋದಕ್ಕೋಸ್ಕರ. ಗ್ರಾಜುಯಲಿ ಬೇಕಾಗಿಲ್ಲ. ಗ್ರಾಜುಯಲಿ ನಮ್ಗೆ ಮ್ಯಾಪ್ ತಲೆ ಉಳಿಬೇಕು. ಯಾವಾಗ ಫೋಟೋ ಮುಖಾಂತರ ನಮ್ ಕಣ್ಮುಂದೆ ಅದು ಬರುತ್ತೋ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಓಕೆ, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಇದು ಯಾವ್ದಾಯ್ತು? ಬ್ಲಾಕ್ ಸಿ ಆಯ್ತು. ಓಕೆ, ಬ್ಲಾಕ್ ಸಿ. ನೆಕ್ಸ್ಟ್ ಬ್ಲಾಕ್ ಸಿ ಆದ್ಮೇಲೆ ಇಲ್ಲಿ ಪಕ್ಕದಲ್ಲಿ ಬಂದಾಗ ವಿ ಹ್ಯಾವ್ ಯಾವ್ದು ಕಾಣಿಸ್ತಾ ಇದೆ? ಕ್ಯಾಸ್ಪಿಯನ್ ಸಿ ಕಾಣಿಸ್ತಾ ಇದೆ. ಕ್ಯಾಸ್ಪಿಯನ್ ಸಿ. ಸೊ ಕ್ಯಾಸ್ಪಿಯನ್ ಸಿ ಯಾವ್ದು ನೋಡಿ ಕಂಟ್ರೀಸ್? ನಾವು ಫಸ್ಟ್ ಇದು ಕಂಟ್ರಿ ಯಾವ್ದು? ಟರ್ಕ್ಮೆನಿಸ್ತಾನ್. ನೆಕ್ಸ್ಟ್ ಇದ್ಯಾವ್ದು ಕಂಟ್ರಿ? ಓಕೆ, ಕಜಕ್ಸ್ತಾನ್. ನೆಕ್ಸ್ಟ್ ಇದ್ರ ಮೇಲೆ ಇಲ್ಲಿರೋದು ರಷ್ಯಾ ಇದೆ. ದಿಸ್ ಇಸ್ ರಷ್ಯಾ. ನೆಕ್ಸ್ಟ್ ಅಜರ್ಬೈಜಾನ್. ನೆಕ್ಸ್ಟ್ okay, so which are the countries surrounding Caspian Sea? Okay, so ಇಲ್ಲಿ ಇರಾನ್,
ಇದು ರಷ್ಯಾ, ಕಜಕ್ಸ್ತಾನ್, ಟರ್ಕ್ಮೆನಿಸ್ತಾನ್. ಓಕೆ, ಟರ್ಕ್ಮೆನಿಸ್ತಾನ್. ಸೊ ರಿಕಾಲ್ ಮಾಡಬಹುದು ಕ್ವಿಕ್ ಆಗಿ. ಕಂಟ್ರೀಸ್ ಸರೌಂಡಿಂಗ್ ಕ್ಯಾಸ್ಪಿಯನ್ ಸಿ: ರಷ್ಯಾ, ಕಜಕ್ಸ್ತಾನ್, ಇರಾನ್, ಟರ್ಕ್ಮೆನಿಸ್ತಾನ್, ಅಜರ್ಬೈಜಾನ್. ಇಲ್ಲೂ ಇನಿಷಿಯಲ್ ಲೆಟರ್ಸ್ ಏನಾದ್ರು ಮಾಡಬಹುದು ನೋಡಿ. ಸೊ ರಷ್ಯಾ ಇದೆ, ನೆಕ್ಸ್ಟ್ ಟರ್ಕಿ ಇದೆಯಾ? ಇನ್ಕ್ಲೂಡ್ ಟರ್ಕಿ ಆರ್ ನಾಟ್? ನೋ, ಟರ್ಕಿ ಇಲ್ಲ. ಟರ್ಕಿ ಆ ಕಡೆ ಬರ್ತದೆ, ಟರ್ಕಿ ಬರಲ್ಲ. ರಷ್ಯಾ, ಅಜರ್ಬೈಜಾನ್, ಇರಾನ್, ಟರ್ಕ್ಮೆನಿಸ್ತಾನ್, ಕಜಕ್ಸ್ತಾನ್. ಓಕೆ, ಸೊ ಇಲ್ಲಿ ಏನಾದ್ರು ಆರ್ಡರ್ ಮಾಡ್ಬೋದಾ ನೋಡಿ. ಈಗ ನೆನಪು ಬರ್ತದೆ, ಇಲ್ಲ ಇಂಟರ್ನೆಟ್ ಅಲ್ಲಿ ನೋಡಿದ್ದು ತಾರೀಖ್ ಅಂತ. ಓಕೆ, ತಾರೀಖ್. ಸೊ ಇದು ನಾವು ಡಿಸೈನ್ ಮಾಡಿದ್ರೆ ಇಂಟರ್ನೆಟ್ ಅಲ್ಲಿ ಹುಡುಕಾಡಿದ್ದು, ಆ ತರ ಹುಡುಕಾಡೋ ಅನ್ಸುತ್ತೆ ಸಿಗುತ್ತೆ. ಓಕೆ, ಕೆಲವೊಂದಿಷ್ಟು ನಾವು ಸಪರೇಟ್ ಆಗಿ ನಿಮೋನಿಕ್ಸ್ ಸ್ಟೋರಿ ಬೇಸ್ ಮಾಡಿದ್ವಿ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ. ಸೊ ತಾರೀಖ್ ಮುಖಾಂತರ ನೆನಪಿಟ್ಕೋಬಹುದು. ಸೊ ತುರ್ಕ್ಮೆನಿಸ್ತಾನ್, ಅಜರ್ಬೈಜಾನ್, ರಷ್ಯಾ, ಇರಾನ್, ಕಜಕ್ಸ್ತಾನ್. ಅದು ನೀವು ನೆನಪು ಇಟ್ಕೊಳ್ಳೋದು ಏನ್ ಮಾಡ್ತೀವಿ ಗೊತ್ತಾ? ಈ ಆರ್ಡರ್ ನೆನಪಿಡ್ತಾರೆ. ದಿಸ್ ಆರ್ಡರ್ ಇಸ್ ಇಂಪಾರ್ಟೆಂಟ್. ರಷ್ಯಾ ಅಲ್ಲಿ ಬರುತ್ತೆ, ಕಜಕ್ಸ್ತಾನ್ ಬರುತ್ತೆ. ಕಜಕ್ಸ್ತಾನ್, ರಷ್ಯಾ, ಎಸ್, ಅಜರ್ಬೈಜಾನ್, ಇರಾನ್, ಟರ್ಕ್ಮೆನಿಸ್ತಾನ್. ಓಕೆ, ಟರ್ಕ್ಮೆನಿಸ್ತಾನ್. ಈ ತರ ನೆನಪಿಡ್ತಾರೆ. ಓಕೆ, ಸೊ ಹೌ ಮೆನಿ ಕಂಟ್ರೀಸ್ ಶೇರ್ ದೇರ್ ಬಾರ್ಡರ್ ವಿತ್ ಕ್ಯಾಸ್ಪಿಯನ್ ಸಿ? 5 countries. ನೆಕ್ಸ್ಟ್ ಬ್ಲಾಕ್ ಸಿ, 6 countries. ಓಕೆ, 6 countries. ನೆಕ್ಸ್ಟ್ ರೆಡ್ ಸಿ ಅಂತ ಯಾವ್ದು ಬಂತು? ರೆಡ್ ಸಿ. ಸೊ ಇಲ್ಲೇನು ಕಾಣಿಸ್ತಾ ಇದೆಯೋ ಇದು ಕಾಣಿಸ್ತಾ ಇದ್ದು ರೆಡ್ ಸಿ. ಕೆನ್ ಯು ಜಸ್ಟ್ ಲುಕ್ ಅಟ್ ದ ಕಂಟ್ರೀಸ್? ಯಾವ್ದಿದೆ ಇಲ್ಲಿ? ಸೌದಿ ಅರೇಬಿಯಾ ಇದೆಯಾ ಒಂದು, ನೆಕ್ಸ್ಟ್ ಈ ಕಡೆ ಇರೋದು ಈಜಿಪ್ಟ್ 2, ಸುದಾನ್ 3, ಎರಿಟ್ರಿಯಾ 4, ಜಿಬೋತಿ ಸ್ವಲ್ಪ ಶೇರ್ ಮಾಡ್ತಾ ಇದೆ, ಎಷ್ಟು 5, ನೆಕ್ಸ್ಟ್ ಏಮೇನ್ ಎಷ್ಟಾಯ್ತು? 6. ಏನ್ರಿ? ಇಸ್ರೇಲ್ ಜನರಲಿ ವಿಲ್ ನಾಟ್ ಕೌಂಟ್ ಇಸ್ರೇಲ್ ಇನ್ ಟು ಅಕೌಂಟ್ ಹಿಯರ್. ಮೆಟೆನ್ಸಿ ಅಂತ ಬಂದಾಗ ಜನರಲಿ ವಿಲ್ ನಾಟ್ ಕೌಂಟ್ ಇಸ್ರೇಲ್ ಹಿಯರ್. ಓಕೆ, ವಿಲ್ ಕೌಂಟ್ ಮಾಡಲ್ಲ ನಾವು. ಇಸ್ರೇಲ್ ಕೌಂಟ್ ಮಾಡಲ್ಲ, ಜಾರ್ಡನ್ ಕೌಂಟ್ ಮಾಡಲ್ಲ. ವಿಲ್ ಓನ್ಲಿ ಟೇಕ್ ದೀಸ್ ಕಂಟ್ರೀಸ್. ಓಕೆ, ವಿಲ್ ಓನ್ಲಿ ಟೇಕ್ ದೀಸ್ ಕಂಟ್ರೀಸ್. ಸೊ ಇಲ್ಲಿ ಯಾವುದು ಆಯ್ತು? ಸೌದಿ ಅರೇಬಿಯಾ, ಈಜಿಪ್ಟ್, ಸುದಾನ್, ಎರಿಟ್ರಿಯಾ, ಜಿಬೋತಿ, ಆಮೇಲೆ ಯೆಮೆನ್. ಓಕೆ, ಯೆಮೆನ್. ಸೊ ಇಲ್ಲೂ ಒಂದು ಯಾವುದೋ ನಾ ಇಂಟರ್ನೆಟ್ ಅಲ್ಲಿ ನೋಡಿದಂತ ನೆನಪಿದೆ, ದೇಸಿ ಅಂತ. ದೇಸಿ ವೈನ್ ಒಟ್ಟೆ ಈ ತರ ಏನೋ ಒಂದಿದೆ. ಸೊ ಡಿ ಅಂದ್ರೆ ಏನಾಗುತ್ತೆ? ಜಿಬೋತಿ. ಇ ಅಂದ್ರೆ ಎರಿಟ್ರಿಯಾ. ಎಸ್ ಅಂದ್ರೆ ಸುದಾನ್, ಸೌದಿ ಅರೇಬಿಯಾ, ಸುದಾನ್. ಮತ್ತೊಂದು ಸುದಾನ್. ಇ ಅಂದ್ರೆ ಈಜಿಪ್ಟ್ ಆರ್ ಎರಿಟ್ರಿಯಾ. ವೈ ಅಂದ್ರೆ ಯೆಮೆನ್. ಸೊ ಈ ತರ ಇನಿಷಿಯಲಿ ನೆನ್ಪಿಡಬಹುದು. ಅದು ಗ್ರಾಜುಯಲಿ ಮ್ಯಾಪ್ ನಿಮ್ ತಲೆ ಹೊಡಿಲಿ. ಇಲ್ಲಿ ಸ್ಟಾರ್ಟ್ ಮಾಡೋದು ಯೆಮೆನ್, ನೆಕ್ಸ್ಟ್ ಸೌದಿ ಅರೇಬಿಯಾ, ಈ ಕಡೆ ಬಂದಾಗ ಈಜಿಪ್ಟು, ನೆಕ್ಸ್ಟ್ ಸುದಾನು, ಆಮೇಲೆ ಎರಿಟ್ರಿಯಾ, ಜಿಬೋತಿ. ಈ ತರ ನೆನ್ಪಿಟ್ಕೊಂಡು. ಓಕೆ, ಸೊ ದಿಸ್ ಲಿಸ್ಟ್ ಆಫ್ ಕಂಟ್ರೀಸ್ ಇಸ್ ಇಂಪಾರ್ಟೆಂಟ್. ಈ ಕ್ವಿಕ್ಲಿ ರಿಕಾಲ್ ಮಾಡಬಹುದಾ? ವಿಚ್ ಆರ್ ದ ಕಂಟ್ರೀಸ್ ಸರೌಂಡಿಂಗ್ ಬ್ಲಾಕ್ ಸಿ? ಬ್ಲಾಕ್ ಸಿ ರಷ್ಯಾ, ಉಕ್ರೇನ್. ಆರ್ಡರ್ ಮಾಡಿ, ಇದು ಆರ್ಡರ್ ಬರಲಿ. ಓಕೆ, ಇದನ್ನ ಆಂಟಿ ಕ್ಲಾಕ್ ವೈಸ್ ಇದೆಯಾ? ರಷ್ಯಾ, ಉಕ್ರೇನ್, ರೊಮೇನಿಯಾ, ಬಲ್ಗೇರಿಯಾ, ಟರ್ಕಿ, ಜಾರ್ಜಿಯಾ. ನೆಕ್ಸ್ಟ್ ಜಾರ್ಜಿಯಾ ಅಷ್ಟೇ ಅಲ್ವಾ? ನೆಕ್ಸ್ಟ್ ಕ್ಯಾಸ್ಪಿಯನ್ ಸಿ ಅಂತ ಬಂದಾಗ ಕಜಕ್ಸ್ತಾನ್ ಸ್ಟಾರ್ಟ್ ಮಾಡೋಣ. ಕಜಕ್ಸ್ತಾನ್, ರಷ್ಯಾ, ಅಜರ್ಬೈಜಾನ್, ಇರಾನ್, ಟರ್ಕ್ಮೆನಿಸ್ತಾನ್. ಆಯ್ತಾ? ಸೊ ಎಷ್ಟು? 5 ದೇಶಗಳು. ನೆಕ್ಸ್ಟ್ ರೆಡ್ ಸಿ ಅಂತ ಬಂದಾಗ ಸೌದಿ ಅರೇಬಿಯಾ, ಈಜಿಪ್ಟ್, ಸುದಾನ್, ಎರಿಟ್ರಿಯಾ, ಜಿಬೋತಿ, ಯೆಮೆನ್. ಓಕೆ, ಇದಾಯ್ತು. ಸೊ ದಿಸ್ ಅಬೌಟ್ ರೆಡ್ ಸಿ. ಓಕೆ, ರೆಡ್ ಸಿ. ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಸಿ, UPSC ತುಂಬಾ ಒಂದು ಹಾಟ್ ಸೀನ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಮೆಟೀರಿಯನ್ ಸಿ. ಸೊ ಫಸ್ಟ್ ಒಂದು ಚಿಕ್ಕ ಸಿ ಇಂದ ಸ್ಟಾರ್ಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಸ್ವಲ್ಪ ದೊಡ್ಡದಾಗಿದೆ, 21 ರಾಷ್ಟ್ರಗಳು ಅದು ಬಾಡಿ ಶೇರ್ ಮಾಡುತ್ತೆ, ಬಟ್ ಇಟ್ಸ್ ಇಂಪಾರ್ಟೆಂಟ್. ಸೊ ಯಾವ್ದದು? ಇಟ್ಸ್ ಮೆಟೀರಿಯನ್ ಸಿ. ಇಲ್ಲೇ ಕಾಣಿಸ್ತಾ ಇದೆಯೋ? ಓಕೆ, ಇಲ್ಲಿಂದ ಇಲ್ಲಿವರೆಗೂ. ಓಕೆ, ಸೊ ದಿಸ್ ಈಸ್ ಮೆಟೀರಿಯನ್ ಸಿ. ಸೊ ನೋಡೋಕೆ ಒಂದೇ ಸತಿ ಕಷ್ಟ ಅನ್ಸುತ್ತೆ. ಸೊ ಹೌ ಟು ರಿಟೈನ್ ಆಲ್ ದಿಸ್ ಇನ್ಫಾರ್ಮೇಶನ್? ಬಟ್ ವಿ ಹ್ಯಾವ್ ಟು ರಿಟೈನ್. ಇಫ್ ಯು ವಾಂಟ್ ಟು ಕ್ರ್ಯಾಕ್ ದ ಎಕ್ಸಾಮಿನೇಷನ್ ಫುಲ್ ಕಾನ್ಫಿಡೆನ್ಸ್, ವಿ ಹ್ಯಾವ್ ಟು ರಿಟೈನ್. ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್ ಆಪ್ಷನ್. ಬಟ್ ಕಸತಿ ಈಸಿಯಾಗಿ ನೆನಪಿಡುವಂತ ಪ್ರಯತ್ನ ಮಾಡ್ಬೋದು. ಸೊ ಯಾವ ತರ ಮಾಡೋಣ ಅಂದ್ರೆ, ಒಂದು ಗೋಲಿ ಲಿಸ್ಟ್ ರ್ಯಾಂಡಮ್ ಆಗಿ ರಿಕಾಲ್ ಮಾಡೋ ಬದಲಿ ಏನ್ ಮಾಡೋಣ,
ವಿ ಶಲ್ ಜಸ್ಟ್ ಮೇಕ್ ಇಟ್ ಇಂಟು ಚಂಕ್ಸ್, ಸಣ್ಣ ಸಣ್ಣ ಪೀಸ್ ಪ್ರಮಾಣ. ಇಲ್ಲಿ ಕೆಳಗಡೆ ಇರೋದು ಯಾವುದು? ಆಫ್ರಿಕಾ. ಇಲ್ಲಿ ಮೇಲ್ಗಡೆ ಇರೋದು ಯುರೋಪ್. ಇಲ್ಲಿರೋದು ಮಿಡಲ್ ಈಸ್ಟ್. ಓಕೆ, ಏಷ್ಯಾದ ಪಾರ್ಟ್ ಮಿಡಲ್ ಈಸ್ಟ್ ವೆಸ್ಟ್ ಏಷ್ಯಾ ಅಂತ ಕರಿತೀವಿ. ಸೊ ಆಲ್ರೆಡಿ ನಾವು ಮಿಡಲ್ ಈಸ್ಟ್ ಅಲ್ಲಿ ಇರುವಂತಹ ಕಂಟ್ರೀಸ್ ಯಾವ ಬಾರ್ಡರ್ ಶೇರ್ ಮಾಡ್ತೇವೆ ಗೊತ್ತಿದೆ. ಯಾವ್ದು ಇದೆ? ಲೆಬನಾನ್, ಇಸ್ರೇಲ್, ಸೈರಿಯಾ. ಆಲ್ರೆಡಿ ಯು ಆರ್ ಪರ್ಫೆಕ್ಟ್ ವಿತ್ 3 ಇನ್ಫಾರ್ಮೇಶನ್. ಓಕೆ, ಪರ್ಫೆಕ್ಟ್ ವಿತ್ 3 ಇನ್ಫಾರ್ಮೇಶನ್. ನೆಕ್ಸ್ಟ್ ಮೇಲ್ಗಡೆ ಹೋದಾಗ ಟರ್ಕಿ. ಓಕೆ, ಟರ್ಕಿ ನೋಡಿ. ಸೊ ನಾವು ಕೆಲಸದಿ ಮಿಡಲ್ ಈಸ್ಟ್ ಅಂತ ಹೇಳುವಾಗ ಟರ್ಕಿನ ಕೆಲವರು ಕನ್ಸಿಡರ್ ಮಾಡ್ತಾರೆ, ಕೆಲವರು ಮಾಡಲ್ಲ. ಇವಾಗ ಟರ್ಕಿ ಅಂತ ತಗೊಂಡಾಗ ಆಲ್ರೆಡಿ ಇದು ಯಾವ ಸಿ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ? ಬ್ಲಾಕ್ ಸಿ ಜೊತೆ. ಎಕ್ಸಾಂಪಲ್ 2015-14 ಕೇಳಿದ್ದಾರೆ. ವಿಚ್ ಇಸ್ ದ ಕಂಟ್ರಿ ವಿಚ್ ಶೇರ್ಸ್ ಇಟ್ ಬಾರ್ಡರ್ ವಿತ್ ಬೋತ್ ಬ್ಲಾಕ್ ಸಿ ಅಂಡ್ ಮೆಡಿಟರೇನಿಯನ್ ಸಿ? ಇಟ್ ಇಸ್ ಟರ್ಕಿ. ಸೊ ಇದು ಇಮೇಜ್ ಗೊತ್ತಿದ್ರು ಒಳ್ಳೇದು, ಆಮೇಲೆ ಲಿಸ್ಟ್ ಆಫ್ ಕಂಟ್ರೀಸ್ ಗೊತ್ತಿದ್ರು ಒಳ್ಳೇದು. ಸೊ ಏನು ಗೊತ್ತಾಯ್ತು? ಇಸ್ರೇಲ್, ಲೆಬನಾನ್, ಸೈರಿಯಾ, ಟರ್ಕಿ. ಈಸಿಯಾಗಿ ಸ್ವಲ್ಪ ನಿಮ್ಗೆ ಗೊತ್ತಾಯ್ತು, ಕನೆಕ್ಷನ್ ಆಗೋದು ಸಾಧ್ಯ ಆಯಿತು. ಬಿಕಾಸ್ ಟರ್ಕಿ ಆಲ್ರೆಡಿ ಕಾಮನ್ ಆಗಿ ಬ್ಲಾಕ್ ಸಿ ಜೊತೆನೂ ಇದೆ. ನೆಕ್ಸ್ಟ್ ಏನ್ ಮಾಡೋಣ, ವೆನ್ ಇಟ್ ಕಮ್ಸ್ ಟು ಆಫ್ರಿಕಾ. ಸೊ ನೋಡಿ, ಫಸ್ಟ್ ಯಾವ್ದಿದೆ? ಈ ಕಡೆ ಮೊರೊಕೊ ಇದೆ 1. ನೆಕ್ಸ್ಟ್ 2 ಅಲ್ಜೇರಿಯಾ. ನೆಕ್ಸ್ಟ್ 3ನೇದು ತುನಿಸಿಯಾ 3. ನೆಕ್ಸ್ಟ್ 4 ಲಿಬಿಯಾ. ನೆಕ್ಸ್ಟ್ ಈಜಿಪ್ಟ್. ಓಕೆ, 5. ಸೊ ಆಲ್ರೆಡಿ 4 ಕಂಟ್ರಿ ಆಯ್ತಲ್ಲಿ. ಯಾವುದು? ಇಸ್ರೇಲ್, ಲೆಬನಾನ್, ಸೈರಿಯಾ, ಟರ್ಕಿ. ಇಲ್ಲಿ ಮತ್ತೆ ಎಕ್ಸ್ಟ್ರಾ ಎಷ್ಟಾಯ್ತು? 5 ಆಯ್ತು. ಇವಾಗ ಸ್ಟಾರ್ಟಿಂಗ್ ಇಲ್ಲಿ ಏನು ಗೊತ್ತಾ, ಸ್ವಲ್ಪ ನಿಮೋನಿಕ್ಸ್ ಟೆಕ್ನಿಕ್ ಯೂಸ್ ಮಾಡ್ತೀರಾ. ಇಲ್ಲ ಇಂಟರ್ನೆಟ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ನಾಟ್ ಸರ್ಚ್. ಬಟ್ ನಾನೊಂದು ಯಾವುದೋ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಇಫ್ ಯು ಲುಕ್ ಎಟ್ ಉತ್ತರ ಕರ್ನಾಟಕ. ಸೊ ಜನರಲಿ ವೆನ್ ವಿ ಆರ್ ಸ್ಪೀಕಿಂಗ್, ಯಾರ ಜೊತೆ ಮಾತಾಡೋದು ಏನ್ ಮಾಡ್ತೀವಿ? ಎಲ್ಲಿ ಹೇಗಿದೆಯಾ ಮತ್ಲೆ. ಸೊ ಇನ್ ದಿಸ್ ಸೆನ್ಸ್ ವಿಲ್ ಯೂಸ್. ಸೊ ಹಿಯರ್ ಆರ್ ಕ್ರಿಯೇಟೆಡ್ ನಿಮೋನಿಕ್ಸ್ ಮತ್ಲೆ. ಓಕೆ, ಇಟ್ ವಿಲ್ ಹೆಲ್ಪ್ ಯು. ಸೊ ಇಟ್ ವಿಲ್ ಹೆಲ್ಪ್ ಯು ಟು ಕ್ರಿಯೇಟ್ ದ ಕ್ಲೂ. ಸೊ ಎಂ ಅಂದ್ರೆ ಮತ್ತೆ ಕನ್ಫ್ಯೂಸ್ ಆಗೋತ್ರ ಕಂಟ್ರೀಸ್ ಇಲ್ಲ. ಯಾವ್ದೇ? ಮೊರೊಕೊ ಇದೆ. ಎ ಅಲ್ಜೀರಿಯಾ, ಟಿ ತುನಿಸಿಯಾ, ಎಲ್ ಲಿಬಿಯಾ, ಇ ಈಜಿಪ್ಟ್. ಸೊ ಏನಾಗುತ್ತೆ, ಇಫ್ ಐ ಆಸ್ಕ್ ಯು ಟು ರಿಕಾಲ್ ದ ಕಂಟ್ರಿ ಸರೌಂಡಿಂಗ್ ಮೆಡಿಟರೇನಿಯನ್ ಸಿ, ಈಗ ಈಸಿಯಾಗಿ ಒಂದು 10 ಕಂಟ್ರಿ ರಿಕಾಲ್ ಮಾಡ್ಬೋದಾ? ಕೆನ್ ಯು ಜಸ್ಟ್ ಕ್ವಿಕ್ಲಿ ರಿಕಾಲ್ ವಿದೌಟ್ ಲುಕಿಂಗ್ ಇನ್ ದ ಬೋರ್ಡ್? ಮೊರೊಕೊ, ಅಲ್ಜೀರಿಯಾ, ತುನಿಸಿಯಾ, ಲಿಬಿಯಾ, ಈಜಿಪ್ಟ್, ಇಸ್ರೇಲ್, ಲೆಬನಾನ್, ಸಿರಿಯಾ, ಟರ್ಕಿ. ಎಷ್ಟಾಯ್ತು? 10 ನೇಷನ್ಸ್ ಆಯ್ತು. 10 ರಾಷ್ಟ್ರಗಳು ಆಯ್ತು. ಅಲ್ವಾ? 9 ಅಲ್ವಾ? ಓಕೆ, 9. 5 + 4 is 9. 9 ಆದ್ವು. ನೆಕ್ಸ್ಟ್ ಈ ಕಡೆಯಿಂದ ಬಂದಾಗ, ಓಕೆ, ಆ ಕಡೆಯಿಂದ ಬಂದಾಗ ವಿಲ್ ಅಗೇನ್ ಬಿಲ್ಡ್ ಸಿಮಿಲರ್ ಕೈಂಡ್ ಆಫ್. ಇಲ್ಲಿ ನೋಡಿ, ಇಲ್ಲಿ ಈ ಮೆಟೀರಿಯಲ್ ಸಿ ಇದೆ. ಇದೇನೊಂದು ಪಾರ್ಟ್ ಇದೆ ಗೊತ್ತಾಯ್ತು? ಇಟ್ ಇಸ್ ಆಲ್ಸೋ ಆಕ್ಚುಲಿ ಪಾರ್ಟ್ ಆಫ್ ಮೆಟೀರಿಯಲ್ ಸಿ. ಇಟ್ ಆಲ್ಸೋ ಪಾರ್ಟ್ ಆಫ್ ಮೆಟೀರಿಯಲ್ ಸಿ. ಅದಕ್ಕೆ ಮತ್ತೊಂದು ಎಕ್ಸ್ಟ್ರಾ ಹೆಸರು ಕೊಡ್ತೀವಿ. ವಿ ಕಾಲ್ ಇಟ್ ಇಸ್ ಏಡ್ರಿಯಾಟಿಕ್ ಸಿ. ಏಡ್ರಿಯಾಟಿಕ್, we call it as Adriatic Sea. So ಇದು ಇಂಪಾರ್ಟೆಂಟ್. ಮೆಟೀರಿಯಲ್ ಸಿ ಇಂಪಾರ್ಟೆಂಟ್, Adriatic Sea ಇಂಪಾರ್ಟೆಂಟ್. Adriatic Sea is part of Mediterranean Sea. It's part of Mediterranean Sea. ಸೊ ಅದಕ್ಕೆ ಏನ್ ಮಾಡ್ತೀವಿ? Adriatic Sea ಸೆಪರೇಟ್ ಆಗಿ ನೆನ್ಪಿಟ್ಕೋಣ, ಆಮೇಲೆ ಕನೆಕ್ಷನ್ ಕೊಡೋಣ. ಇಲ್ಲಿ ಇರುವಂತ ದೇಶಗಳು ಯಾವುದು? ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ ALB ಅಂದ್ರೆ ಅಲ್ಬೇನಿಯಾ. Albania. Whether it's visible, what I have written, or shall I use a different color? Albania ಆಯ್ತಾ? ನೆಕ್ಸ್ಟ್ ಅಲ್ಬೇನಿಯಾ ಆಯ್ತು. ನೆಕ್ಸ್ಟ್ ಅಲ್ಬೇನಿಯಾ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಹೋಗ್ತಾ ನೆಕ್ಸ್ಟ್ ಯಾವ್ದು ಅಂದ್ರೆ ಮಾಂಟೆನೆಗ್ರೋ. ಬರೀ MONT ಅಂತ ಇದೆ, ಇದು ಮಾಂಟೆನೆಗ್ರೋ. ನೆಕ್ಸ್ಟ್ ಹೋಗ್ತಾ ಬಾಸ್ನಿಯಾ ಅನ್ನುವಂಥ ದೇಶ. ಓಕೆ, ಬಾಸ್ನಿಯಾ ಅಂಡ್ ಹರ್ಜೆಗೋವಿನಾ ಅಂತ. ಇಲ್ಲಿ ಬಂದಾಗ ಮತ್ತೊಂದು ಕ್ರೊಯೇಷಿಯಾ. ಓಕೆ, ಕ್ರೊಯೇಷಿಯಾ. ಸೊ ಕ್ರೊಯೇಷಿಯಾ ಅಂತ ಇಲ್ಲಿ ಹಾಗೆ ಬಂದಾಗ ನೆಕ್ಸ್ಟ್ ವಿ ಹ್ಯಾವ್ ಇಟಲಿ. ಓಕೆ, ಇಟಲಿ. ನೆಕ್ಸ್ಟ್ ಬಂದಾಗ ಸ್ಲೋವೇನಿಯಾ ಅಂತ ಕೂಡ ಇದೆ. ಓಕೆ, ಜಾಗ್ರೆ ಮ್ಯಾಪ್ ನೋಡಿದ್ರೆ ಗೊತ್ತಾಗಲ್ಲ, ಇಂಟರ್ನೆಟ್ ನೋಡಿ ಒಂದು ಲಿಸ್ಟ್ ಮಾಡಿರೋದು. ಓಕೆ, ಸ್ಲೋವೇನಿಯಾ. ನೆಕ್ಸ್ಟ್ ಇಟಲಿ. ಓಕೆ, ಸೊ ಇಲ್ಲಿ ಯಾವ ಕಂಟ್ರೀಸ್ ಇದೆ ಅಂದ್ರೆ ಅಲ್ಬೇನಿಯಾ, ಮಾಂಟೆನೆಗ್ರೋ, ಬಾಸ್ನಿಯಾ, ಸ್ಲೋವೇನಿಯಾ, ಕ್ರೊಯೇಷಿಯಾ, ಇಟಲಿ. ಸೊ ಇಲ್ಲಿ ಕರೆಕ್ಟ್ ಆಗಿ ಮ್ಯಾಪ್ ಮಾಡಕ್ ಆಗದೆ ಇದ್ರು ಒಂದ್ಸತಿ ಮಾಡಿ ಇಟ್ಕೊಂಡ್ಬಿಡಿ. ಅದರ್ವೈಸ್ ನಾವು ಜಸ್ಟ್ ಟೆಲಿಂಗ್, ಯು ಕ್ಯಾನ್ ಜಸ್ಟ್ ರೈಟ್ ಡೌನ್ ದ ನೇಮ್ಸ್ ಆಫ್ ದ ಕಂಟ್ರೀಸ್ ವಿಚ್ ಶೇರ್ ದೇರ್ ಬಾರ್ಡರ್ ವಿತ್ ಏಡ್ರಿಯಾಟಿಕ್ ಸಿ. ಯಾವುದು? ಅಲ್ಬೇನಿಯಾ. ಓಕೆ, ಅಲ್ಬೇನಿಯಾ, ಮಾಂಟೆನೆಗ್ರೋ, MONTENEGRO, ಮಾಂಟೆನೆಗ್ರೋ, ಅಲ್ಬೇನಿಯಾ, ಮಾಂಟೆನೆಗ್ರೋ, ಬಾಸ್ನಿಯಾ. ಓಕೆ, ಬಾಸ್ನಿಯಾ. ನೆಕ್ಸ್ಟ್ ಕ್ರೊಯೇಷಿಯಾ. ಓಕೆ, ಕ್ರೊಯೇಷಿಯಾ, CROATIA. ನೆಕ್ಸ್ಟ್ ಸ್ಲೋವೇನಿಯಾ, SLOVANIA. ಇಂಪಾರ್ಟೆಂಟ್, ಇಲ್ಲೂ ಸ್ಲೋವೇನಿಯಾ ಮತ್ತು ಸ್ಲೋವೇಕಿಯಾ ಅಂತ ದೇಶ ಬರುತ್ತೆ. SLOVAKIA, KA ಅಲ್ಲ, VANIA, ಸ್ಲೋವೇನಿಯಾ. ಓಕೆ, ಸ್ಲೋವೇನಿಯಾ. ಆಮೇಲೆ ಇಟಲಿ. ಸೊ ಹೌ ಮೆನಿ ಕಂಟ್ರೀಸ್?
Okay, which are the countries? Albania, Montenegro, Bosnia, Croatia, Slovenia, Italy. 6 ದೇಶಗಳು. ಓಕೆ, ಇವಾಗ ಈ ಕಡೆ ಟರ್ಕಿ, ಈ ಕಡೆ ಮೆಡಿಟರೇನಿಯನ್ ಸಿ ಸರೌಂಡಿಂಗ್ ಕಂಟ್ರೀಸ್, ಮಧ್ಯದಲ್ಲಿ ಒಂದೇ ಉಳ್ಕೋತು, ಅದು ಗ್ರೀಸ್. ಸೊ ಗ್ರೀಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಮೆಡಿಟರೇನಿಯನ್ ಸಿ. ಸೊ ಟೋಟಲಿ ಎಷ್ಟು ರಾಷ್ಟ್ರಗಳಾದವು? ಆಗಲೇ 9 ನೋಡಿದ್ವಿ. ಇಲ್ಲಿ ಗ್ರೀಸ್ ಒಂದು 10, ಇಲ್ಲಿ ಮಾಡಿದ ಎಷ್ಟಾಯ್ತು? 6. 10 + 6 16. ಓಕೆ, 16 ನೇಷನ್ಸ್. ಆದ್ರೆ ಇಲ್ಲಿ ಈ ಟೈಮಲ್ಲಿ ನಾವು ನೆನಪಲ್ಲಿ ಉಳಿಯುತ್ತೆ, ಆಮೇಲೆ ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ. ಅಲ್ಬೇನಿಯಾ ಎಲ್ಲ. ಸೊ ಇಲ್ಲಿ ಏನೋ ನಿಮೋನಿಕ್ಸ್ ಬೇಸ್ಡ್ ಸ್ಟೋರಿ ಬೇಸ್ಡ್ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ನೆನಪಲ್ಲಿ ಇಟ್ಕೋಬಹುದು. ಸೊ ನಾನು ಇನಿಷಿಯಲ್ ಡೇಸ್ ಪ್ರಿಪರೇಷನ್ ಮಾಡುವಾಗ ಇಟ್ ವಾಸ್ ಡಿಫಿಕಲ್ಟ್. ಸೊ ಅಲ್ಲೊಂದು ಏನೋ ಸ್ಟೋರಿ, ಫಾರ್ ಎಕ್ಸಾಂಪಲ್ ಇವಾಗ ಇಮ್ಯಾಜಿನರಿ ಸ್ಟೋರಿ, ಇದಕ್ಕೂ ಏನೂ ಸಂಬಂಧ ಇರಲ್ಲ, ಬಟ್ ಇಟ್ ವಿಲ್ ಹೆಲ್ಪ್ ಅಸ್ ಟು ವಾಟ್ ಕನೆಕ್ಟ್ ಅಂಡ್ ರಿಟೇನ್ ದ ಇನ್ಫಾರ್ಮೇಶನ್ ಈಸಿಲಿ. ಫಾರ್ ಎಕ್ಸಾಂಪಲ್ ಇಫ್ ಯು ಲುಕ್ ಎಟ್ ಬಾಗಲಕೋಟಲ್ಲಿ ತಗೊಂಡಾಗ ಜನರಲಿ ಒಂದು 6 ಭಾಷೆಯಲ್ಲಿ, ಸೊ ಎಲ್ಲ ಕಡೆ ಮಾತಾಡ್ತಾರೆ ಗೊತ್ತಿಲ್ಲ, ಅಲ್ಬೆ, ಹೋಗ್ಬೆ, ಬಾರ್ಬೆ. ಸೊ ದಿಸ್ ಇಸ್ ವೆರಿ ಕ್ವೈಟ್ ಕಾಮನ್. ಓಕೆ, ಮೆನಿ ಆಫ್ ಯು ಮೈಟ್ ಹವ್ ಹರ್ಡ್. ಓಕೆ, ಅಲ್ಬೆ. ಓಕೆ, ಏನೋ. ಸೊ ಇಟ್ಸ್ ಅ ಕನ್ವರ್ಷನ್. ತಾಯಿ ಆಮೇಲೆ ಮಗ ಕನ್ವರ್ಷನ್ ಮಾಡ್ತಾ ಇದ್ದಾರೆ. ಏನಂದ್ರೆ ಮಗ ತಾಯಿಗೆ ಹೇಳ್ತಾ ಇದ್ದಾರೆ, ವಾಟ್ ಇಸ್ ದಟ್? ಅಲ್ಬೆ. ಮೊನ್ನೆ ನಮ್ಮ ಬಾಸ್ ಏನೊಂದು ಕಾರ್ ತಗೊಂಡಾರು, ದ ಕಾರ್ ವಿಚ್ ಹ್ಯಾಸ್ ಪರ್ಚೇಸ್ಡ್. ಅಲ್ಬೆ, ಮೊನ್ನೆ ನಮ್ಮ ಬಾಸ್ ಏನೊಂದು ಕಾರ್ ಪರ್ಚೇಸ್ ಮಾಡಿದ್ದಾರೆ. ಸ್ಲೋ ಇಂಡಿಯನ್ ರೋಡ್ ಅಲ್ಲಿ ಸ್ಪೀಡ್ ಆಗಿ ಓಡಿಸಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ವಾಟ್ ರೈಡ್ ವೆರಿ ಸ್ಲೋಲಿ, ಸ್ಲೋ ಆಗಿ ಓಡಿಸಬೇಕಾಗುತ್ತೆ. ಯಾಕೆ ಸ್ಲೋ ಆಗಿ ಓಡಿಸಬೇಕಾಗುತ್ತೆ ಅಂದ್ರೆ ಇಂಡಿಯನ್ ರೋಡ್ ಜೊತೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿರುವಂತ ಕಾರು ಮ್ಯಾಚ್ ಆಗಲ್ಲ, ಟ್ಯಾಲಿ ಆಗಲ್ಲ. ಸೊ ವಿ ಆರ್ ಕ್ರಿಯೇಟೆಡ್ ಅ ಸ್ಟೋರಿ. ಇಟ್ಸ್ ನಾಟ್ ನಿಮೋನಿಕ್ಸ್ ಅಲ್ಲೇ ಸೈಕಾಲಜಿಕಲ್ ಬೇರೆ ಬೇರೆ ಟೆಕ್ನಿಕ್ಸ್ ಬರುತ್ತೆ. ಇಟ್ಸ್ ಒನ್ ವೇ ಆಫ್ ಕ್ರಿಯೇಟಿಂಗ್ ವಾಟ್ ಅ ಇಮೇಜ್ ಆರ್ ಫೋಟೋಗ್ರಾಫಿಕ್ ಮೆಮರಿನ ಕ್ರಿಯೇಟ್ ಮಾಡುವಂತ ಪ್ರಯತ್ನ. ಸೊ ಇಲ್ಲಿ 2 people ಆರ್ ಹ್ಯಾವಿಂಗ್ ಕನ್ವರ್ಸೇಷನ್. ಹೂ ಇಸ್ ಎಕ್ಸ್ಪ್ಲೇನಿಂಗ್ ಟು ಹೂಮ್? ಮಗ ತಾಯಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಏನು? ಅಲ್ಬೆ, ಮೊನ್ನೆ ಇಂಪೋರ್ಟ್ ಮಾಡಿರುವಂತ ನಮ್ಮ ಬಾಸ್ ಏನ್ ಕಾರ್ ಇದೆಯೋ ಅದು ಈ ರೋಡ್ ಅಲ್ಲಿ ಸ್ಪೀಡ್ ಆಗಿ ಓಡಿಸಕ್ಕಾಗಲ್ಲ, ಸ್ಲೋ ಆಗಿ ಓಡಿಸಬೇಕಾಗುತ್ತೆ. ಬಿಕಾಸ್ ಈ ರೋಡ್ಗೆ ಅದು ಟ್ಯಾಲಿ ಆಗಲ್ಲ, ಈ ರೋಡ್ಗೆ ಅದು ಟ್ಯಾಲಿ ಆಗಲ್ಲ. ವಿಚ್ ಕಂಟ್ರಿ? ಇಟಲಿ. ಅಲ್ಬೇನಿಯಾ. ಮೊನ್ನೆ ಮಾಂಟೆನೆಗ್ರೋ. ನೆಕ್ಸ್ಟ್ ಯಾರು? ಬಾಸ್ನಿಯಾ. ಏನ್ ಮಾಡಕ್ಕಾಗಲ್ಲ, ಸ್ಪೀಡ್ ಆಗಿ ಓಡಿಸಕ್ಕಾಗಲ್ಲ. ಏನ್ ಮಾಡ್ತೀರಾ? ಸ್ಲೋ ಆಗಿ ಓಡಿಸ್ತೀರಾ. ಸೊ ದ ಕಂಟ್ರೀಸ್ ನಾವು ಯು ಕ್ಯಾನ್ ಈಸಿಲಿ ರಿಕಾಲ್. ಓಕೆ, ಇದು ಬರ್ತಾ ಏನಾಗುತ್ತೆ, ಮುಂದೆ ಈ ಸ್ಟೋರಿ ಬೇಕಾಗಲ್ಲ. ಇನಿಷಿಯಲ್ ಡೇಸ್ ಅಲ್ಲಿ ಇದು ನಿಮಗೆ ಬ್ರೈನ್ ಇನ್ಫಾರ್ಮೇಶನ್ ರಿಜಿಸ್ಟರ್ ಮಾಡೋದಕ್ಕೋಸ್ಕರ, ಸೊ ಒಂದು ಸ್ಟೋರಿ ಮುಖಾಂತರ ನಾವು ಇನ್ಫಾರ್ಮೇಶನ್ ಪ್ರೆಸೆಂಟ್ ಮಾಡಿದಾಗ ನಾವು ಇಟ್ ವಿಲ್ ರಿಟೇನ್ ದ ಇನ್ಫಾರ್ಮೇಶನ್. ಸೊ ಈ ಟೆಕ್ನಿಕ್ ನಾವು ಬೇರೆ ಸಬ್ಜೆಕ್ಟ್ ಯೂಸ್ ಮಾಡಬಹುದು, ಬಟ್ ಯಾವಾಗ ಸಬ್ಜೆಕ್ಟ್ ಬೇರೆ ಬೇರೆ ಡಿಸ್ಕಷನ್ ಮಾಡುವಾಗ ನೋಡೋಣ. ಸೊ ನಾವು ಕ್ಯಾನ್ ಯು ರಿಕಾಲ್ ದ ಕಂಟ್ರೀಸ್ ದಟ್ ವಿ ಹ್ಯಾವ್ ಲರ್ನ್ಡ್ ಟಿಲ್ ದಿಸ್ ಪಾಯಿಂಟ್ ವೆನ್ ಇಟ್ ಕಮ್ಸ್ ಟು ಮೆಡಿಟರೇನಿಯನ್ ಸಿ, ಸ್ಟಾರ್ಟಿಂಗ್ ವಿತ್ ಆಫ್ರಿಕಾ ವಿದೌಟ್ ಲುಕಿಂಗ್ ಟು ದ ಬೋರ್ಡ್? ಮೊರೊಕ್ಕೋ, ಅಲ್ಜೀರಿಯಾ, ತುನಿಸಿಯಾ, ಲಿಬಿಯಾ, ಈಜಿಪ್ಟ್. ನೆಕ್ಸ್ಟ್ ಮಿಡಲ್ ಈಸ್ಟ್, ಇಸ್ರೇಲ್, ಲೆಬನಾನ್, ಸೈರಿಯಾ, ಟರ್ಕಿ. ಓಕೆ, ನೆಕ್ಸ್ಟ್ ಎರಡಕ್ಕೂ ಕಾಮನ್ ಅಡ್ರಿಯಾಟಿಕ್ ಸಿ, ಆಮೇಲೆ ಇದಕ್ಕೆ ಕಾಮನ್ ಇರೋದು ಗ್ರೀಸ್. ಎಷ್ಟಾಯ್ತು ರಾಷ್ಟ್ರಗಳು? 10 ಆಯ್ತು. ನೆಕ್ಸ್ಟ್ ಕಂಟ್ರಿ ಸರೌಂಡಿಂಗ್ ವಾಟ್ ಏಡ್ರಿಯಾಟಿಕ್ ಸಿ: ಅಲ್ಬೇನಿಯಾ, ಮಾಂಟೆನೆಗ್ರೋ, ಬಾಸ್ನಿಯಾ, ಕ್ರೊಯೇಷಿಯಾ, ಸ್ಲೋವೇನಿಯಾ, ಇಟ್ಲಿ. ಅಲ್ಲಿ ಕ್ರೊಯೇಷಿಯಾ ಇದೆ ಗೊತ್ತಾ? ಆ ಸ್ಟೋರಿ ಗೊತ್ತಾ? ಕಾರ್ ಹೋಗಿ ಕ್ರೊಯೇಷಿಯಾ ಆಗುತ್ತೆ. ಕ್ರೊಯೇಷಿಯಾ. ಎಷ್ಟಾಯ್ತು ಟೋಟಲು? 16. ನೆಕ್ಸ್ಟ್ ಮಿಕ್ಕಿದ್ದು ಉಳಿದಿದ್ದು ಎಷ್ಟಾಯ್ತು ನೋಡಿ. ಇಟ್ಲಿ ಆದ ತಕ್ಷಣ ಇಲ್ಲಿರೋದು ಫ್ರಾನ್ಸ್ ಇದೆ, ಶೇರ್ ಮಾಡ್ತಾರೆ. ಇಲ್ಲಿ ಚಿಕ್ಕದ ಮತ್ತೊಂದು ದೇಶ ಇದೆ, ಮೊನಾಕೋ ಅಂತ. ಫ್ರಾನ್ಸ್ ಬೇರೆ, ಮೊನಾಕೋ ಬೇರೆ. ಎಷ್ಟಾಯ್ತು? 17, 18 ಆಯ್ತು. ನೆಕ್ಸ್ಟ್ ಸ್ಪೇನ್ ಎಷ್ಟಾಯ್ತು? 19 ಆಯ್ತು. ನೆಕ್ಸ್ಟ್ ಇಲ್ಲಿ ಐಲ್ಯಾಂಡ್ ನೇಷನ್ಸ್ ಅದ ಅಂತೆ, ಐಲ್ಯಾಂಡ್ ಅದ ಇದೆ. ಓಕೆ, ಅದರ ಐಲ್ಯಾಂಡ್ ರಾಷ್ಟ್ರಗಳಿದಾವೆ. ಸೊ ಇಲ್ಲಿ ಬರುತ್ತೆ ಅಂದ್ರೆ ಮಾಲ್ಟಾ ಅಂತ ಬರುತ್ತೆ. ಮತ್ತೊಂದು ನಿನ್ನೆ ಯಾರು ಹೇಳ್ತಾರೆ ಗೊತ್ತಾ? ಸಿಪ್ರಸ್. ಮಾಲ್ಟಾ ಅಂಡ್ ಸಿಪ್ರಸ್. ಓಕೆ, ಅದು ಐಲ್ಯಾಂಡ್ ರಾಷ್ಟ್ರಗಳಾಗಿದ್ದಾವೆ, ಮಾಲ್ಟಾ ಅಂಡ್ ಸಿಪ್ರಸ್. ಓಕೆ, ಮಾಲ್ಟಾ ಅಂಡ್ ಸಿಪ್ರಸ್. ಸೊ ಹೌ ಮೆನಿ ಕಂಟ್ರೀಸ್ ಆರ್ ದೇರ್? 21. ನೆಕ್ಸ್ಟ್ ಟೈಮ್ ರಿಕಾಲ್ ಮಾಡುವಾಗ ಯು ಶುಡ್ ನಾಟ್ ಸ್ಟ್ರಗಲ್. ವೆನ್ ಐ ಆಸ್ಕ್ ಯು ಟು ರಿಕಾಲ್, ಅದನ್ನು ಆರ್ಗನೈಸ್ ವೇ ಅಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಮಾಡಿದ್ರೆ ಅದೇ ಫಾರ್ಮಲ್ ಬರ್ತೀರಾ. ನಾವು ಕ್ಯಾನ್ ಯು ಕ್ವಿಕ್ಲಿ ರಿಕಾಲ್ ದ ಕಂಟ್ರೀಸ್? ಮೊರೊಕ್ಕೋ, ಅಲ್ಜೀರಿಯಾ, ತುನಿಸಿಯಾ, ಲಿಬಿಯಾ, ಈಜಿಪ್ಟ್. ನೆಕ್ಸ್ಟ್ ಇಸ್ರೇಲ್, ಲೆಬನಾನ್, ಸಿರಿಯಾ, ಟರ್ಕಿ, ಗ್ರೀಸ್, ಅಲ್ಬೇನಿಯಾ, ಮಾಂಟೆನೆಗ್ರೋ, ಬಾಸ್ನಿಯಾ, ಕ್ರೊಯೇಷಿಯಾ, ಸ್ಲೋವೇನಿಯಾ, ಇಟಲಿ. ನೆಕ್ಸ್ಟ್ ಫ್ರಾನ್ಸ್, ಮೊನಾಕೋ, ಸ್ಪೇನ್, ಸಿಪ್ರಸ್, ಮಾಲ್ಟಾ. ಸೊ 21 ನೇಷನ್ಸ್. ಸೊ ಇದಿಷ್ಟು ಪ್ರಿಪೇರ್ ಮಾಡ್ತೀವಿ ಅಂತ ಅನ್ಕೊಳ್ಳಿ, ಒಂದು ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಓಕೆ, ಸೊ ನಾವು ಯು ಆರ್ ಪ್ರಿಪೇರ್ಡ್ ಫಾರ್ ವಾಟ್? ಬ್ಲಾಕ್ ಸಿ. ಯು ಆರ್ ಪ್ರಿಪೇರ್ಡ್ ಫಾರ್ Caspian Sea. You are prepared for Red Sea. You are prepared for Mediterranean Sea. So ಈ ಎಕ್ಸರ್ಸೈಸ್ ನೆಕ್ಸ್ಟ್ ಯಾವ್ದಕ್ಕೆ ಮಾಡ್ತೀರಾ ನೀವು ಆಸ್ ಅ ಹೋಮ್ವರ್ಕ್? ಯು ಪ್ರಿಪೇರ್ ಫಾರ್ ನಾರ್ತ್ ಸಿ, ಯು ಪ್ರಿಪೇರ್ ಫಾರ್ ಸೌತ್ ಚೈನಾ ಸಿ, ಯು ಪ್ರಿಪೇರ್ ಫಾರ್ ಈಸ್ಟ್ ಚೈನಾ ಸಿ, ಯು ಪ್ರಿಪೇರ್ ಫಾರ್
Baltics. So exercise ಮಾಡ್ಬೋದಾ? Okay. So before concluding, can you quickly recall the country surrounding? All of you close your eyes and not close your eyes, close your books at least. Will not look into the board. Okay. So country surrounding Black Sea. Russia, Ukraine, Russia, Ukraine, Algeria, Romania, Bulgaria, Turkey. Georgia. Next also what? Russia, Ukraine, Romania, Bulgaria, Georgia, Turkey, Georgia. Countries surrounding Caspian Sea. Kazakhstan, Russia, Azerbaijan, Iran, Turkmenistan. Red Sea. Yemen, Yemen, Saudi Arabia, Egypt, Egypt, Sudan, Sudan, Eritrea, Eritrea, Djibouti. Mediterranean Sea. Morocco, Algeria, Tunisia, Libya, Egypt, Israel, Lebanon, Syria, Turkey, Greece, Albania, Montenegro, Bosnia, Slovenia, Croatia, Italy, France, Monaco, Spain, Cyprus, Malta. Malta. Okay. So once you are done, next when you start reading the newspaper, so when these terms appear, ಮೆಟೀರಿಯಲ್ಸ್ ಅಂತ ಬಂದಾಗ ಫಸ್ಟ್ ಎಕ್ಸರ್ಸೈಸ್ ವಿಲ್ ಕಂಪ್ಲೀಟ್. ಓಕೆ, ಇದು ಫಸ್ಟ್ ಎಕ್ಸರ್ಸೈಸ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವ್ದು ಕಂಪ್ಲೀಟ್ ಮಾಡ್ತೀರಾ ನೀವು? ಬಾಲ್ಟಿಕ್ ಸಿ, ನಾರ್ತ್ ಸಿ, ಸೌತ್ ಚೈನಾ ಸಿ, ಈಸ್ಟ್ ಚೈನಾ ಸಿ. ಸೊ ಗ್ರಾಜುಯಲಿ ಈ ತರ ನಾವು ಹೋಗೋಣ. ಓಕೆ, ದಿಸ್ ಫಸ್ಟ್ ರೌಂಡ್ ಆಫ್ ಎಕ್ಸರ್ಸೈಸ್. ನೆಕ್ಸ್ಟ್ ರೌಂಡ್ ಈ ಸಿ ಜೊತೆ ಏನ್ ಮಾಡಬೇಕು ಅಗೇನ್ ವಿಲ್ ಬಿ ಡಿಸ್ಕಸಿಂಗ್ ಲೇಟರ್. ಓಕೆ, ಲೇಟರ್. ಸೊ ಇವತ್ತು ಏನು ಮಾಡೋಣ, ವಿ ಶುಡ್ ಕನ್ಕ್ಲೂಡ್ ದ ಕ್ಲಾಸ್ ಹಿಯರ್ ಇಟ್ ಸೆಲ್ಫ್. ಓಕೆ, ಅಗೇನ್ ವಿ ಶುಡ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ನಾಳೆ ಕ್ಲಾಸ್ ಇರುತ್ತಾ ಇಲ್ಲ ಅಂತ ಹೇಳ್ತೀನಿ ನೀವು ಆಮೇಲೆ. ಸೊ ವೆದರ್ ಟುಮಾರೋ ವಿಲ್ ಬಿ ಕ್ಲಾಸ್ ಆರ್ ನಾಟ್ ಐ ಟೆಲ್ ಯು. ಓಕೆ, ಸೊ ಇಫ್ ಅಟ್ ಆಲ್ if I am not able to engage class tomorrow, day after tomorrow definitely class will be there. Okay, on Sunday there will be class. Okay? So we shall meet in the next class.